ನಿಮ್ಮ ಎಲ್ಲಾ ಸಿನಿಮಾಗಳಲ್ಲೂ ಪ್ರಮೋದ್ ಸರ್ ನಮ್ಮಲ್ಲಿ ತಮಾಷೆ ಮಾಡ್ತಾ ಇರ್ತೀವಿ ಆಸ್ಥಾನ ಕಲಾವಿದರು ಅಂತ. ಬದುಕು ಅಂದ್ರೆ ಏನು, ಜೀವನವನ್ನ ನೀವು ಹೇಗೆ ನೋಡ್ತೀರಿ? ಗುರಿಯನ್ನ ಯೋಚನೆ ಮಾಡುವಷ್ಟು, ಗುರಿ ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ ನಮಗೆ. 7ನೇ ಕ್ಲಾಸಲ್ಲೇ ಕಾರು ಬೈಕು ಎಲ್ಲ ಕಲಿಯುವಂಥ ಪ್ಯಾಷನ್ನು. ಸೊ ಇದೆಲ್ಲದ್ರ ನಡುವೆ ನನಗೆ ರ್ಯಾಲಿ ಡ್ರೈವರು, ರೇಸರ್ ಆಗಬೇಕು ಅಂತ ಈ ಥರದ್ದೆಲ್ಲ ಹುಚ್ಚುಗಳ ನಡುವೆ ನನ್ನ ಕಂಪ್ಲೀಟ್ ಬದಲಾವಣೆ ಅಥವಾ ನನ್ನ ಆಟಾಟೋಪಗಳಿಗೆ ಬ್ರೇಕ್ ಹಾಕಿದ್ದು ರಂಗಭೂಮಿ ಅಂತ ಅನ್ಸುತ್ತೆ. ಭುಜಂಗ ಒಂದು ಉಗ್ರ ಹೋರಾಟ ಹೊರಟು, ನೀ ಯಾರು ಹೇಳಿ ರಾಗ ಬಂದ್ರೆ ಎಂತ ಬಂದ್ರೆ ಚಾ ಮಾಡೋದು ಅಂತ, ನೀವು ಎಂತ ಚಾ ಮಾಡೋದು ಕೇಳ್ತಾನ. ಆ ಸಿನಿಮಾ ದೊಡ್ಡದು ಚಿಕ್ಕದು ಯಾವತ್ತೂ ಸಿನಿಮಾ ಗೆದ್ದ ಮೇಲೆ ಆಗುತ್ತೆ, ಸಿನಿಮಾ ಮಾಡ್ಬೇಕಾರಾಗಲ್ಲ. ನಾವು ಸರ್ಕಾರಿ ಎಲ್ಲ ಮಾಡಿದಾಗ ತುಂಬಾ ಜನ ಅನ್ಕೊಂಡಿರ್ಬೋದೇನೋ ನಮ್ಮ ಸುತ್ತಮುತ್ತ, ಇವ್ನು ಯಾವ್ದೋ ಮಕ್ಕಳು ಸಿನಿಮಾ ಮಾಡ್ಕೊಂಡು ಕೂತಿದ್ದಾರೆ, ಇವ್ರಿಗೆ ಏನಾಗತ್ತೆ ಇದ್ರಲ್ಲಿ ಅಂತ. ಲಾಫಿಂಗ್ ಬುದ್ಧದಲ್ಲೂ ನೀವು ಪೊಲೀಸ್ ಪಾತ್ರನೇ ಮಾಡಿದಿರಿ, ಆದ್ರೆ ಯಾವ ತರ ನವೀನಗೊಳಿಸಿದಿರಿ, ಅದನ್ನ ಯಾವ ತರ ಇಂಪ್ರೂವೈಸ್ ಮಾಡಿದಿರಾ? ನನ್ನ ಹೈಟು ವೆಯ್ಟ್ಗೆ ಪಟ್ಟಂತ ಪೊಲೀಸ್ ಕ್ಯಾರೆಕ್ಟರ್ ಸರ್ ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಅಂತ. ಅಂದ್ರೆ ತುಂಬಾ ಹೌದು, ತುಂಬಾ ದೊಡ್ಡ ಕ್ಯಾರೆಕ್ಟರ್. ರಿಕ್ರೂಟ್ಮೆಂಟ್ ಹಿಂಗಾಗತ್ತೆ. ರಾಜ್ ವಿಚಾರಕ್ಕೆ ಬಂದ್ರೆ ಹಿ ಇಸ್ ವೆರಿ ಕಾಮಿಕಲ್, ಹಿ ಇಸ್ ವೆರಿ ಜೋವಿಯಲ್. ಹಿಸ್ ಲೈಕ್ ಒಂದು ಫೀಮೇಲ್ ಮನ್ಸಿದ್ದಂಗ ಅವನಿಗೆ, ಹೆಣ್ಮಕ್ಳ ತರ ಮನ್ಸು ಅಂತ ಹೇಳ್ತಾರಲ್ಲ ಆ ತರ. ನಿಮ್ಮ ಚಿತ್ರಗಳಲ್ಲಿ ಕಾಮಿಡಿ ಅನ್ನೋದು ತುಂಬಾ ಆರ್ಗ್ಯಾನಿಕ್ ಆಗಿ ತುಂಬಾ ನೈಜವಾಗಿರುತ್ತೆ. ಕಿರಿಕ್ ಪಾಟೀಲ್ ಒಂದು ಥ್ರೂ ಔಟ್ ಒಂದು ಕ್ಯಾರೆಕ್ಟರ್ ಇದೆ ಫಿಲ್ಮ್ ಅಲ್ಲಿ, ಎಲ್ಲೂ ಆನ್ ಸ್ಕ್ರೀನ್ ಬರದೇ ಇಲ್ಲ. ಅದು ಒಬ್ಬ ನಾರ್ತ್ ಕರ್ನಾಟಕದ ಹುಡುಗಂದು ಒಂದು ಡೈಲಾಗ್ ಕೇಳಿಸ್ತಾನೆ ಇರುತ್ತೆ ನಿಮ್ಗೆ, ಎಲ್ಲೂ ಅದು ನೀವು ಡಬ್ಬಿಂಗ್ ಅಲ್ಲಿ ಹಾಕಿರೋ ಐಡಿಯಾ. ಔಟ್ಲುಕ್ ನಮ್ಮ ಅಪ್ಪನ್ನ ಕಾಪಿ ಮಾಡಿದ್ದೀನಿ ನಾನು. ಅದರದ್ದು ಅಗ್ರೆಷನ್ ಎಕ್ಸಾಕ್ಟ್ಲಿ ರಿಷಬ್ 50 ವರ್ಷ ಆದ್ಮೇಲೆ ಹೆಂಗಿರ್ತಾ ನಾನು ಮಾಡಿದ್ದೀನಿ. ಸರ್ ನಿಮ್ಮನ್ನ ಕೂರಿಸ್ಕೊಂಡು ನಾನು ಕಾಂತಾರದ ಬಗ್ಗೆ ಮಾತಾಡ್ತಾ ಇದ್ರೆ ನನಗೂ ಬೇಜಾರಾಗುತ್ತೆ, ಜನಕ್ಕೂ ಬೇಜಾರಾಗುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ಸ್ಪರ್ಶ ಆರ್ಕೆ. ಇವತ್ತು ನಮ್ಮೊಂದಿಗೆ ಲಾಫಿಂಗ್ ಬುದ್ಧ ಚಿತ್ರತಂಡದಿಂದ ರಿಷಬ್ ಶೆಟ್ರ್ ಇದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಪ್ರಮೋದ್ ಶೆಟ್ರ್ ಇದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಈಗ ನಮ್ಮ ಒಂದು ವ್ಯಕ್ತಿತ್ವವನ್ನ ರೂಪಿಸೋದಕ್ಕೆ ನಮ್ಮ ಊರು, ನಮ್ಮ ಸ್ನೇಹಿತರು, ನಮ್ಮ ತಂದೆ ತಾಯಿ, ಗುರುಗಳು, ಹೀಗೆ ಎಲ್ಲವೂ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಹೇಳ್ತಾರೆ. ಕಾರಂತರ ಕಾದಂಬರಿಯಲ್ಲಿ ಕಡಲು ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ. ನೀವಿಬ್ರು ಕುಂದಾಪುರದವರು. ನಿಮ್ಮ ಊರು ನಿಮ್ಮ ಜೀವನ ಕಥೆಯಲ್ಲಿ ಯಾವ ಪಾತ್ರವನ್ನ, ಎಷ್ಟು ಮಹತ್ವವಾದ ಪಾತ್ರವನ್ನ ವಹಿಸಿದೆ? ಬಹುದೊಡ್ಡ ಪಾತ್ರವನ್ನು ವಹಿಸಿದೆ. ನನ್ನ ಐಡೆಂಟಿಟಿನೇ ನಾನು ಕುಂದಾಪುರದವನು ಅನ್ನೋದು, ಅದು ನನ್ನ ಕತೆ ಮುಖಾಂತರ, ನನ್ನ ಕೆಲಸದ ಮುಖಾಂತರ ನನ್ನ ಊರು ತುಂಬ ದೊಡ್ಡದಾಗಿ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೆ ಬಂದಿರುವಂಥ ಎಲ್ಲ ಪಾತ್ರಗಳು, ನಾನು ಬರೆದು ನಿರ್ದೇಶನ ಮಾಡಿರುವಂಥ ಸಿನಿಮಾಗಳಲ್ಲಿ ಹಲವಾರು ಪಾತ್ರಗಳು ಕುಂದಾಪುರದಲ್ಲಿ ನಾನು ನೋಡಿರುವಂಥದ್ದು, ನಾನು ಕೆರಾಡಿ ನನ್ನ ಊರಿನೆಲ್ಲ ನೋಡಿರುವಂಥದ್ದು. ಸೊ ನನ್ನ ಸ್ನೇಹಿತರಾಗ್ಬೋದು, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೋಡಿರುವಂಥ ಪಾತ್ರಗಳಾಗಿರ್ಬೋದು, ಅದೇ ನನ್ನ ಬರವಣಿಗೆ ಆಗ್ಬೋದು, ನನ್ನ ಸಿನಿಮಾ ಆಗ್ಬೋದು, ಅದೆಲ್ಲವೂ ಕೂಡ ಸೊಸೈಟಿಯಿಂದ ಇನ್ಫ್ಲುಯೆನ್ಸ್ ಆಗಿ ನಾನು ಮಾಡಿರುವಂಥದ್ದು. ಹಾಗಾಗಿ ಕುಂದಾಪುರ ಅದು ನನ್ನ ಉಡುಗೆ ತೊಡುಗೆ ಆಗ್ಬೋದು, ನನ್ನ ಊಟೋಪಚಾರ ಆಗ್ಬೋದು, ನನ್ನ ಭಾಷೆ ಆಗ್ಬೋದು, ನನ್ನ ಬೆರೆಯುವಂಥ ರೀತಿ ಆಗ್ಬೋದು, ನನ್ನ ಓವರಾಲ್ ಕ್ಯಾರೆಕ್ಟರ್, ಪರ್ಸನಾಲಿಟಿ ಎಲ್ಲವನ್ನು ತೊಗೊಂಡ್ರು ಕೂಡ ನನ್ನ ಊರು ಕುಂದಾಪುರ ಆಗ್ಬೋದು, ಕೆರಾಡಿ ಆಗ್ಬೋದು, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಸೊ ಐ ಥಿಂಕ್ ಅದೇ ನನ್ನ ಐಡೆಂಟಿಟಿ ಅಂತ ರೌಂಡ್ ಆಫ್ ಮಾಡ್ತೀನಿ. ಆ ಸಿನಿಮಾಗೂ ಅದು ಖಂಡಿತವಾಗೂ ಸಿನಿಮಾದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ. ಅದೇ ಸಿನಿಮಾದಿಂದನೇ ನಾನು ಮತ್ತೆ ನೀನು. ನಿಮ್ಮ ಅಭಿಪ್ರಾಯ? ಕುಂದಾಪುರ ಅಂತ ಬಂದ್ರೆ ನಾನು ಆಕ್ಚುಲಿ ಹುಟ್ಟಿದ್ ಮಾತ್ರ ಊರಲ್ಲಿ 40 ದಿನ ಇದ್ದೆ, ಅದಾದ್ಮೇಲೆ ಬೆಳೆದಿದ್ದು ಪೂರ್ತಿ ಬೆಂಗಳೂರೇ. ಬಟ್ ಸಿನಿಮಾ ಅಥವಾ ರಂಗಭೂಮಿ ಸ್ಟಾರ್ಟ್ ಆದ್ಮೇಲೆ ಮಾತ್ರ ನಾನು ಜಾಸ್ತಿ ಒಡನಾಟ ಊರಿನ ಜೊತೆ ಇಟ್ಕೊಂಡಿದ್ದು, ಅದರಲ್ಲೂ ಸಿನಿಮಾ ಶುರು ಆದ್ಮೇಲೆ ನನಗೆ ಎಷ್ಟೋ ಸರಿ ಅನ್ಸಿದೆ, ಅಂದ್ರೆ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಊರಲ್ಲಿ ಓದೋದು ಬೆಳೆಯೋದು, ಇದನ್ನ ಮಿಸ್ ಮಾಡ್ಕೊಂಡೆ ಅಂತ ಅನಿಸ್ತು. ಈ ಬೆಂಗಳೂರಿನ ವಾತಾವರಣದಲ್ಲಿ ಬೆಳೆದು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನಾನು ಇರ್ಬೇಕಾಯ್ತು. ಇವ್ನು ಹೊಟ್ಟೆ ಉರಿಸ್ತಾ ಇರ್ತಾನೆ ಅವಾಗವಾಗ, ಎಂತ ಶೆಟ್ರೆ ಕಾಲೇಜಿಗೆ ಹೋಗೋದಿಗೆ ಹೆಂಗಿದಿತ್ತು ಗೊತ್ತಾ, ಸ್ಕೂಲಿಗೆ ಹೋಗೋದಿಗೆ ಹೆಂಗಿತ್ತು ಗೊತ್ತಾ ಅಂತಂದ್ರೆ ಅದನ್ನ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಬಟ್ ಈಗ ನನಗೆ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ಅವ್ನು ಹೇಳ್ದಂಗೆ ನಿಮ್ಗೆ ನೋಡಕ್ ಸಿಗತ್ತೆ, ಕಲಿಯಕ್ ಸಿಗತ್ತೆ. ಅಂಡ್ ರಂಗಭೂಮಿಲಿ ಫಸ್ಟ್ ವಿದ್ಯೆ ಅದು, ನೀನು ಸ್ಟಾರ್ಟ್ ಅಬ್ಸರ್ವಿಂಗ್ ಅಂತ ಹೇಳ್ತಾರೆ. ಸೊ ನನಗೆ ಸುಮಾರಷ್ಟು ಪಾತ್ರಗಳು ನಾನು ಇವಾಗ ಏನೇನು ನಿರ್ವಹಿಸ್ತಾ ಇದ್ದೀನಿ, ರಂಗಭೂಮಿಯಿಂದ ಎಷ್ಟು ಕಲ್ತಿದ್ರು ಅಷ್ಟೇ ನನ್ನ ಊರಲ್ಲಿ ಸುತ್ತಮುತ್ತ ಓಡಾಡುವಂತ ಜನ, ಮನೇಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು ಅಥವಾ ಅಲ್ಲಿನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಎಲ್ಲರನ್ನೂ ನೋಡಿನೇ ಎಲ್ಲ ಕ್ಯಾರೆಕ್ಟರ್ಗಳು ಬಿಲ್ಡ್ ಆಗ್ತಾ ಇದೆ. ಇವತ್ತೇನಾದ್ರು ಆಡಿಯನ್ಸು ನೀನು ಸೂಪರ್ ಆಗಿ ಆಕ್ಟ್ ಮಾಡಿದೆ ಆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಆ ಕ್ರೆಡಿಟ್ಸ್ ಎಲ್ಲ ಮೋಸ್ಟ್ಲಿ ಅಬ್ಸರ್ವೇಷನ್ ಯಾರನ್ನ ಮಾಡಿರ್ತೀನಲ್ಲ ಆ ಕ್ಯಾರೆಕ್ಟರ್ಗಳಿಗೆ ಹೋಗುತ್ತೆ ಅಂತ ಅನ್ಸುತ್ತೆ. ಓಕೆ. ಸೊ ಕುಂದಾಪುರದವರೇ ಆಗಿದ್ರು, ಬೆಂಗಳೂರಿಗೆ ಬಂದ್ಮೇಲೂ ನಿಮ್ಮ ಸ್ನೇಹ ತುಂಬಾ ಗಟ್ಟಿಯಾದಂತಹ ಸ್ನೇಹ ಆಗಿದ್ದೆ. ಬೆಂಗಳೂರಿಗೆ ಬಂದಿರೋ ಸ್ನೇಹ ಶುರು ಆಗಿದ್ದೆ ಅವ್ನು ಬೆಂಗಳೂರಿಗೆ ಬಂದ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಗೆ ಯಾವ ಊರು ಇಷ್ಟ ಅಂತ ಕೆಲವರು ಕೇಳ್ಬಿಡ್ತಾರೆ, ಬೆಂಗಳೂರ ಕುಂದಾಪುರ ಅಂತ. ಸೊ ಜೀವ ಕೊಟ್ಟಿದ್ದು ಕುಂದಾಪುರ, ಜೀವನ ಕೊಟ್ಟಿದ್ದು ಬೆಂಗಳೂರು. ಹಾಗಾಗಿ ಎರಡಕ್ಕೂ ಅದೇ ಪ್ರೀತಿ ವಿಶ್ವಾಸ ಇದೆ. ಬೆಂಗಳೂರಿಂದಾನೇ ನಾನು ಸಿನಿಮಾಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು, ಅವಕಾಶ ಸಿಕ್ತು ನನಗೆ.
ಸೊ ಹಾಗಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಕಾಲೇಜ್ ಸೇರಿದ ಡಿಗ್ರಿಗೆ ಅಲ್ಲಿಂದ ಪ್ರಮೋದ್ ಪರಿಚಯ ಆಗಿತ್ತು. ಓಕೆ, ಸೊ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಎಲ್ಲಾ ಸಿನಿಮಾಗಳಲ್ಲೂ ಪ್ರಮೋದ್ ಅದಕ್ಕೆ ನಮ್ಮಲ್ಲಿ ತಮಾಷೆ ಮಾಡ್ತಾ ಇರ್ತೀವಿ ಆಸ್ಥಾನ ಕಲಾವಿದರು ಅಂತ. ಏನು ಇದರ ಒಳಮರ್ಮ ಅಂತ ಕೇಳೋಳಿದ್ದೆ ಸರ್ ನಾನು. ಏನಿಲ್ಲ, ಅಂಥದ್ದೇನಿಲ್ಲ. ನೀವು ಎಲ್ಲ ಥಿಯೇಟರ್ ಮಾಡಿದವ್ರೆ. ಸೊ ಥಿಯೇಟರ್ ಅಲ್ಲಿ ನಮ್ಗೆಲ್ಲ ಒಂದು ತಂಡವಾಗಿ ಕೆಲಸ ಮಾಡೋ ಅಭ್ಯಾಸ. ಸೊ ಮೇ ಬಿ ಆ ಕಂಫರ್ಟ್ ಝೋನ್ ಇರುತ್ತೆ, ಆಮೇಲೆ ಒಬ್ಬರ ಸ್ಟ್ರೆಂತ್ ಒಂದು ವೀಕ್ನೆಸ್ ಎಲ್ಲವೂ ಗೊತ್ತಿರುತ್ತೆ. ಸೊ ಯಾವುದೋ ಒಂದು ಪಾತ್ರ ಸ್ಪೆಷಲ್ ಆಗಿ ಏನೋ ಒಂದು ಪಾತ್ರ ಬರೋದ ತಕ್ಷಣ ಅದು ಬರೆಯೋ ಪ್ರಾಸೆಸ್ಸಲ್ಲಿ ಹಿಂಗೇನೋ ಒಂದಿದೆ, ಇದನ್ನೇನೋ ಇವ್ರು ಮಾಡೋದು ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ಬರುತ್ತೆ. ಐ ಥಿಂಕ್ ಥಿಯೇಟ್ರಲ್ಲಿ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ. ನಮ್ಮಲ್ಲಿ ಎಲ್ಲರೂ ಕಸ ಗುಡಿಸೋದ್ರಿಂದ ಹಿಡ್ಕೊಂಡು ಮೇನ್ ರೋಲ್ ಪ್ಲೇ ಮಾಡೋವರೆಗೂ ಎಲ್ಲ ಕೆಲಸ ಮಾಡ್ತೀವಿ ಅಲ್ಲಿ. ಸೊ ಹಾಗಾಗಿ ಸಿನಿಮಾಗೆ ಬಂದ ಮೇಲೂ ಅದೇ ಥರದ ಒಂದು ತಂಡವಾಗಿ ನಾವು ಬರ್ತಾ ಹೋದ್ವಿ. ಐ ಥಿಂಕ್ ಅದೇ ಮೇನ್ ರೀಸನ್. ಓಕೆ, ಬದುಕು ಕಟ್ಟಿರೋ ಊರಿನ ಬಗ್ಗೆ ಮಾತಾಡಿದ್ವಿ. ಈಗ ಬದುಕಿನ ಬಗ್ಗೆ ಮಾತಾಡೋದಾದ್ರೆ, ಬದುಕಿಗೆ ಒಂದೇ ಆಯಾಮ ಇರಲ್ಲ, ಒಬ್ಬೊಬ್ರು ಒಂದೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಬದುಕನ್ನ ಸ್ವೀಕಾರ ಮಾಡ್ತಾರೆ, ನೋಡ್ತಾರೆ. ನಿಮ್ಮಗಳ ಪ್ರಕಾರ ಬದುಕು ಅಂದ್ರೆ ಏನು, ಜೀವನವನ್ನ ನೀವು ಹೇಗೆ ನೋಡ್ತೀರಿ? ಅವನದೊಂದು ವೆರಿ ಕಾಮನ್ ಡೈಲಾಗ್ ಇದೆ, ಗೋ ವಿತ್ ದ ಫ್ಲೋ ಅಂತ. ಓಕೆ ಓಕೆ, ಶಬ್ದ ಅಂದ್ರೆ ಫಾರ್ ದ ಸಿನಿಮಾ ಆಲ್ಸೋ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಓಕೆ ಓಕೆ. ಸೊ ಫ್ಲೋ ನಮಗೆ ಬದುಕಲ್ಲಿ ತುಂಬ ಮುಖ್ಯವಾಗಿ ಗುರಿಯನ್ನು ಹೇಳ್ತಾರೆ. ಗುರಿಯನ್ನು ಯೋಚನೆ ಮಾಡುವಷ್ಟು, ಗುರಿ ಇಟ್ಕೊಳ್ಳುವಷ್ಟು ಲಕ್ಸುರಿ ಇರಲಿಲ್ಲ ನಮಗೆ. ಕರೆಕ್ಟ್. ಅಂದರೆ ಆ ಥರದ ವಾತಾವರಣದಲ್ಲಿ ಅಥವಾ ಆ ಥರದ ಎಜುಕೇಷನ್ ಆಗ್ಬೋದು, ಅಥವಾ ಅಂಥ ಒಂದು ಇವಾಗ ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಪೇರೆಂಟ್ಸು ಅವರು ಎಜುಕೇಟೆಡ್ಡು ಈ ಥರದ್ದೆಲ್ಲ ಇದ್ಕೊಂಡು ಅವರು ಒಂದು ಗುರಿಯನ್ನು ಕ್ರಿಯೇಟ್ ಮಾಡ್ತಾರೆ, ಅಥವಾ ಒಂದು ಈ ಗುರಿಯಲ್ಲಿ ಈ ದಾರಿಲಿ ಹೋಗ್ಬೇಕು, ನೀನು ಈ ಗುರಿ ಮುಟ್ಬೇಕಂದ್ರೆ. ಐ ಥಿಂಕ್ ನಾವು ಆ ಫ್ಲೋ ಅಲ್ಲಿ ಆ ದಾರಿಲಿ ಹೋಗಿರೋದು ಒಂದು. ಆ ದಾರಿ ಸಮ್ಟೈಮ್ಸ್ ಯಾವತ್ತೂ ಎಲ್ಲರೂ ಗುರಿನೇ ಇರಬೇಕಂತನೂ ಇಲ್ಲ ಅನ್ಸುತ್ತೆ ನನಗೆ. ಒಂದು ದಾರಿಲಿ ಹೋಗ್ಬೇಕು, ದಾರಿಲಿ ಹೋಗ್ತಾ ಇಂಪಾರ್ಟೆಂಟ್ ಸರಿ ದಾರಿ ಆಗಿರಬೇಕು. ದಾರಿಲಿ ಸುಮಾರು ಜನ ಸರಿಯಾಗಿರೋರು ಸಿಗಬೇಕು, ಆವಾಗ ಆ ದಾರಿ ಕೂಡ ಗುರಿಯನ್ನು ತಲುಪಿಸೋದು ಅಂತ ಅನ್ಕೊಳ್ತೀನಿ ನಾನು. ಸೊ ಹಾಗಾಗಿ ಬದುಕನ್ನು ನಾನು ಆ ಆ್ಯಂಗಲಲ್ಲಿ ನೋಡ್ತಾ ಹೋಗ್ತೀನಿ. ತುಂಬ ಗ್ರ್ಯಾಟಿಟ್ಯೂಡ್ ಇದೆ, ತುಂಬ ಋಣಿಯಾಗಿದ್ದೀವಿ ಈ ಬದುಕಿಗೆ. ಈ ಬದುಕು ಇವತ್ತಿಗೆ ನಮ್ದಲ್ಲ, ಅಂದರೆ ಇದು ಸಿನಿಮಾ ನಮ್ಗೆ ಕೊಟ್ಟಿರುವಂಥ ಒಂದು ಅವಕಾಶ. ಸೊ ಆ ಜವಾಬ್ದಾರಿಯಲ್ಲಿ ನಾವು ಇನ್ನಷ್ಟು ಬೆಟರ್ ಕೆಲಸಗಳನ್ನು ಮಾಡೋ ಪ್ರಯತ್ನ, ಹೊಸ ಕಥೆಗಳನ್ನು, ಒಳ್ಳೆಯ ರೀತಿಯ ಸಿನಿಮಾಗಳನ್ನು ಹೇಳುವಂಥ ಪ್ರಯತ್ನ ಅಷ್ಟೇ. ಓಕೆ. ಸೊ ಆ ಹೋರಾಟದಲ್ಲಿ ಹೋಗ್ತಾ ಇರ್ತೀವಿ. ಹೊರಗೆ ನಿಂತು ನೋಡಿದಾಗ ನಮ್ಗೆ ಯಾವಾಗಲೂ ಅನ್ಸೋದು, ನಿಮ್ಮ ಯಾವುದೇ ಪಯಣ ಆಗಿರ್ಬೋದು, ನೀವು ಜನರಲಿ ಇರೋದನ್ನು ತುಂಬಾ ಪ್ರಾಮಾಣಿಕವಾಗಿ ಬದುಕ್ತೀರಿ, ಪ್ರಾಮಾಣಿಕವಾಗಿ ಸಿನಿಮಾನು ಮಾಡ್ತೀರಿ ಅಂತ. ಅದು ಪ್ರಾಬಬ್ಲಿ ಸ್ಕ್ರೀನಿಗೆ ಟ್ರಾನ್ಸ್ಲೇಟ್ ಆದಷ್ಟು ಜನಕ್ಕೆ ಅದು ಹೋದಾಗ ಮೋಸ್ಟ್ಲಿ ಸಿನಿಮಾ ಕರೆಕ್ಟ್ ಆಗ್ಬೋದು, ನಾವು ಕೂಡ ಕರೆಕ್ಟ್ ಆಗ್ಬೋದು ಅಂತ. ಓಕೆ ಓಕೆ. ಸರ್, ನಿಮ್ಮ ಬದುಕಿನ ಆಯಾಮವನ್ನು ನೀವು ಹೇಗೆ? ಅಲ್ಲ, ಅವ್ನು ಹೇಳಿದ್ದಕ್ಕೆ ಆಕ್ಚುಲಿ ಎಕ್ಸಾಕ್ಟ್ಲಿ ಆಪೋಸಿಟ್ ನಂದು. ಅವ್ನು ಏನ್ ಹೇಳಿದ್ನಲ್ಲ, ನನ್ಗೆ ಲಕ್ಸುರಿ ಇರ್ಲಿಲ್ಲ ಅಷ್ಟೆಲ್ಲ ಕನ್ಸ್ ಕಾಣೋಷ್ಟು ಅಂತ. ನನಗೆ ಲಕ್ಸುರಿ ಇತ್ತು, ತುಂಬಾ ಜಾಸ್ತಿ ಇತ್ತು. ಬೆಂಗಳೂರಲ್ಲಿ ಬೆಳೆದಿದ್ದು. ಅಪ್ಪ ಒಂದು 12 ಹೋಟ್ಲು 8 ಬೇಕ್ರಿ ಓನರು. 7ನೇ ಕ್ಲಾಸಲ್ಲೇ ಕಾರು ಬೈಕು ಎಲ್ಲ ಕಲಿಯುವಂತ ಪ್ಯಾಷನ್. ಸೊ ಇದೆಲ್ಲದ್ರ ನಡುವೆ ನನಗೆ ರ್ಯಾಲಿ ಡ್ರೈವರು, ರೇಸರ್ ಆಗ್ಬೇಕು ಅಂತ ಈ ತರದೆಲ್ಲ ಹುಚ್ಚುಗಳ ನಡುವೆ ನನ್ನ ಕಂಪ್ಲೀಟ್ ಬದಲಾವಣೆ ಅಥವಾ ನನ್ನ ಆಟಾಟೋಪಗಳಿಗೆ ಬ್ರೇಕ್ ಹಾಕಿದ್ದು ರಂಗಭೂಮಿ ಅಂತ ಅನ್ಸುತ್ತೆ. ನಾನು ಯಾವಾಗ ಫಸ್ಟ್ PUC ನಾನು ಥಿಯೇಟರ್ಗೆ ಸೇರ್ಕೊಂಡೆ, ಅಲ್ಲಿಂದ ನನಗೆ ನನ್ನ ಜೀವನದ ಶಿಸ್ತು ಶುರುವಾಗಿದ್ದೆ ಅಲ್ಲಿಂದ. ಅಲ್ಲಿವರೆಗೂ ಬಹಳ ಶಿಸ್ತಲ್ಲಿದ್ದೆ ನಾನು. ಗೊತ್ತಿರುತ್ತೆ, ಅಂದ್ರೆ ಈ ದುಡ್ಡಿರೋರ್ ಮಕ್ಳು ಹೆಂಗಿರ್ತಾರೆ ಹಂಗೆ ಇದ್ದೆ ನಾನು. ಅದ್ರಲ್ಲೂ ಚಿಕ್ಕವ್ ನಾನು. ಅಕ್ಕಂಗೆ ಅಣ್ಣಂಗೆ ಇದ್ದಷ್ಟು ಜವಾಬ್ದಾರಿಗಳು ನನಗಿರ್ಲಿಲ್ಲ. ಸೊ ಅಷ್ಟು ಫ್ರೀಡಮ್ ಅಲ್ಲಿ ಅಷ್ಟು ಓಡಾಡ್ಕೊಂಡು ಕಿತ್ತಾಡ್ಕೊಂಡು ಆರಾಮಾಗಿದ್ದಂಥವ್ ನಾನು. ಬಟ್ ಆ ರಂಗಭೂಮಿಗೆ ಬಂದ ಮೇಲೆ ರಂಗಭೂಮಿ ಆಕ್ಚುಲಿ ಕಲ್ಸಿದ್ ನನಗೆ ಜೀವನ ಅಂದ್ರೆ ಏನು, ಜೀವನ ಹೆಂಗ್ ಬದುಕಬೇಕು, ಯಾಕೆ ಬದುಕಬೇಕು ಅನ್ನೋದಕ್ಕೆ ರೀಸನ್ಸು ಅವೆಲ್ಲವನ್ನೂ ರಂಗಭೂಮಿ ಕಲಿಸಿದ್ವು. ಅಂದ್ರೆ ಅಲ್ಲಿ ಹೇಳ್ಕೊಟ್ಟಂತ ಶಿಸ್ತು, ಫಸ್ಟ್ ಡೇ ಹೋದಾಗ ಚಪ್ಪಲಿ ಹೆಂಗೆ ಶಿಸ್ತಾಗಿ ಬಿಡ್ಬೇಕು ಹೊರಗಡೆ ಅನ್ನೋದ್ರಿಂದ ಹಿಡಿದು, ರಿಹರ್ಸಲ್ ಹಾಲ್ನ ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದ್ರಿಂದ ಹಿಡಿದು ಅಲ್ಲಿಂದ ಶುರುವಾಯಿತು. ಅದು ನನ್ನನ್ನು ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತು. ಅದು ನನ್ನ ಹಾವಭಾವಗಳನ್ನ ಬದಲಾವಣೆ ಮಾಡ್ತು. ಸೊ ಅಲ್ಲಿಂದ ಜೀವನ ಹೊಸದಾಗಿ ಶುರು ಮಾಡಿದೆ ಅಂತ ಅನ್ಕೋತೀನಿ ನಾನು. ಮೋಸ್ಟ್ಲಿ ಫಸ್ಟ್ PU ತನಕ ನಾನು ಏನು ಬದುಕಿದ್ದೀನಿ ಅದು ನನ್ನ ಬದುಕಲ್ಲ. ಫಸ್ಟ್ PUC ಆದಮೇಲೆ ಏನು ಬದುಕ್ತಾ ಇದ್ದೀನಿ, ಇದು ನನ್ನ ಬದುಕು, ಇದು ನನ್ನ ಜೀವನ. ಆ್ಯಂಡ್ ಸಿನಿಮಾ ರಂಗಕ್ಕೆ ಬಂದಿದ್ದಾಗಿರ್ಬೋದು, ಸಿನಿಮಾ ರಂಗಕ್ಕೆ ಬರುವಂಥ ಉದ್ದೇಶನೇ ಇರಲಿಲ್ಲ. ಅಥವಾ ನಾನು ಇದಕ್ಕಿಂತ ಮುಂಚೆ ಸಿನಿಮಾಗಿಂತ ಮುಂಚೆ ಸೀರಿಯಲ್ ಮಾಡ್ತಿದ್ದೆ, ಅಲ್ಲಿಗೆ ಹೋಗುವಂಥ ಉದ್ದೇಶನೂ ಇರಲಿಲ್ಲ. ಇವನು ಹೇಳ್ದಂಗೆ ಸರಿ ದಾರಿಗೆ ಯಾರು ಕರ್ಕೊಂಡು ಹೋದಾಗ ನಾವು ಹೋಗಬೇಕು ಅಂತಾರಲ್ಲ, ಆ ಥರದ ರೀಸನ್ಸು ನನಗೆ ಮೋಸ್ಟ್ಲಿ ಕಾರಣ ಆಯಿತು ಇಲ್ಲಿ ತನಕ ಬರೋದಕ್ಕೆ ಅಂತ. ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ತರಲೆ ಮಾಡಿಕೊಂಡು ಇನ್ನೇನೋ ಮಾಡಿಕೊಂಡು ಈ ದೊಡ್ಡವ್ರ ಮಕ್ಳು ಹೆಂಗೆ ಹಾಳಾಗಿದ್ದಾರೆ ಹಾಗೆ ಹಾಳಾಗ್ತಿದ್ದೆ ಅಂತ ಅನ್ಸುತ್ತೆ ನನಗೆ. ಪಾಪ ಎಲ್ಲ
ಎಲ್ಲ ದೊಡ್ಡವ್ರ ಮಕ್ಕಳು ಹಾಳಾಗಿರ್ತಾರೆ. ಸರ್, ನಿಮ್ಮ ಚಿತ್ರಗಳಲ್ಲಿ ಕಾಮಿಡಿ ಅನ್ನೋದು ತುಂಬಾ ಆರ್ಗ್ಯಾನಿಕ್ ಆಗಿ ತುಂಬಾ ನೈಜವಾಗಿರುತ್ತೆ. ಅಂದ್ರೆ ನಾವೀಗ ಕೂತ್ ಮಾತಾಡ್ತಿದೀವಲ್ಲ, ಏನೋ ಇವಾಗ ಮಾತಾಡ್ತಾ ನಕ್ಕಿದ್ವಿ ಅಷ್ಟೇ ನೈಜವಾಗಿ ನಿಮ್ಮ ಚಿತ್ರಗಳಲ್ಲಿ ಇರುತ್ತೆ. ಹೀರೋದಲ್ಲಿ ಅಡ್ಗೆ ಭಟ್ಟನ್ ರೋಲ್ ಆಗಿರ್ಬೋದು, ಮತ್ತೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕದಲ್ಲಿ ಸರ್ದು ಭುಜಂಗನ್ ರೋಲ್ ಆಗಿರ್ಬೋದು. ಭುಜಂಗಲ್ಲ, ಉಪಾಧ್ಯಾಯರು, ಭುಜಂಗ ಪ್ರಕಾಶ್ ಅದು ಇವ್ರು ಕರೆದು ಭುಜಂಗ ಕರೆದು ಇವ್ರ ಹೆಸರು ಭುಜಂಗ ಆಗ್ಬಿಡಿದ್ರು. ಆಮೇಲೆ ಕಿರೀಟ್ ಪಾರ್ಟಿಯ ಸೀನ್ಗಳಿರಬಹುದು. ಈ ಕಾಮಿಡಿ ಅನ್ನೋದು ಕೆಲವರು ಟ್ರ್ಯಾಕ್ ನ ಸೆಪರೇಟ್ ಆಗಿ ನಾವು ಕಾಮಿಡಿ ಟ್ರ್ಯಾಕ್ ಇಡಬೇಕು, ಇಲ್ಲಿಟ್ರೆ ಪಂಚ್ ಆಗುತ್ತೆ, ಆ ತರ ವರ್ಕ್ ಮಾಡ್ತಾರೆ. ಆದ್ರೆ ನಿಮ್ಮ ಸಿನಿಮಾಗಳಲ್ಲಿ ಹಾಗಿರೋದೇ ಇಲ್ಲ. ತುಂಬಾ ಒಂಥರ ಫ್ಲೋ ಅಲ್ಲಿ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್ ಅಂತ ಅನಿಸ್ತಾ ಇರುತ್ತೆ. ಇದು ನೀವು ಕಾನ್ಶಿಯಸ್ ಆಗಿ ಮಾಡ್ತೀರಾ ಅಥವಾ ಹೆಂಗೆ? ಮೋಸ್ಟ್ಲಿ ಕಾನ್ಶಿಯಸ್ ಆಗಿ ಮಾಡ್ತೀವಿ ಅನ್ಸುತ್ತೆ, ಟು ಬಿ ಫ್ರಾಂಕ್. ಅಂದ್ರೆ ಪ್ರತಿ ಸಿನಿಮಾ ಅಲ್ಲಿ ನನಗೆ ನನ್ನ ಕಾಮಿಡಿ ಸಿಕ್ಕಾಬಿಡಿ ಇಷ್ಟ. ನಾನು ಎಷ್ಟು ಆಕ್ಚುಲಿ ನೀವು ತುಂಬಾ ಜೋವಿಯಲ್ ಮನುಷ್ಯ. ನಾವು ಅದೇ ಹಡೆ ಮಾಡ್ಕೊಂಡು ತಿರ್ತೀವಿ, ಪಿಜೆ ಗಿಜೆ ಹೊಡ್ಕೊಂಡು ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ಅದು ಮೊದಲಿಂದನೂ ನನಗೆ ಎಲ್ಲಾದ್ರೂ ಏನೋ ಜೋಕ್ ಸಿಕ್ಕಿದವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಹಿಂಗೆ ಆಗ್ಬಿಡ್ತು ಅಂತ. ಈಗ ರಿಯಲ್ ಲೈಫಲ್ಲಿ ಯಾರೋ ಫ್ರೆಂಡ್ಸ್ಗಳದ್ದೇನೋ ಆಯ್ತು ಅಂದ ತಕ್ಷಣ ಅವ್ರನ್ನ ರೇಕ್ಸ್ ಆಡ್ಕೊಂಡೇ ತಿರುಗ್ತಾ ಇರ್ತೀವಿ ಸೀದಾ. ಈಗ ಎಕ್ಸಾಂಪಲ್ ಪ್ರಮೋದ್ ಶೆಟ್ಟಿ ಕಂಟಿನ್ಯೂಸ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ತಿದ್ವಿ ಅವ್ರಿಗೆ, ಪ್ರೊಡ್ಯೂಸರ್ ಅವ್ರನ್ನ ಕರೆದು ಅಡ್ವಾನ್ಸ್ ಹಂಗೆ ಕೊಡಲ್ಲ, ಹರಿವಣ್ಣದ ಮೇಲೆ ಅಡ್ವಾನ್ಸ್ ಇಟ್ಟು ಒಂದು 3 ತಾನು ಕಾಕಿ ಬಟನ್ ಕೊಟ್ಟು ಕಳಿಸ್ತಾರೆ ಸೀದಾ ಅಂತ. ಕ್ಯಾರೆಕ್ಟರ್ ಸ್ಕ್ರಿಪ್ಟ್ ಸರ್ ಅದರಲ್ಲೇ ಇದೆ ನೋಡಿ ಸರ್, ಈಗ ತೆಗೆದ್ರೆ ಪೊಲೀಸ್ ಓಕೆ ಅಂತ ಹಿಂಗೆ. ಸೊ ಪ್ರಮೋದ್ ಶೆಟ್ಟಿ ವಾರ್ಡ್ರೋಬಲ್ಲಿ ಬರೀ ಪೊಲೀಸ್ ಕಾಸ್ಟ್ಯೂಮ್ ಇದೆ, ಹಿಂಗೆಲ್ಲ ಪಿಜೆ ಮಾಡ್ತಿರ್ತೀವಿ. ಸೊ ಸಿನಿಮಾ ಅಲ್ಲಿ ಕಾಮಿಡಿ ತುಂಬಾ ಇಂಪಾರ್ಟೆಂಟ್ ಅಂತ ನಂಬ್ತೀನಿ, ನನ್ನ ಜೀವನದಲ್ಲೂ ಕೂಡ ಅಷ್ಟೇ. ಸೊ ಜನ ಬರ್ತಾರೆ, ಅವ್ರದ್ದು ಒಂದಷ್ಟು ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಅದಲ್ಲ ಅಂದ್ರೂ ನಿಮಗೆ ಕಾಮಿಡಿಯನ್ನು ಎಂಜಾಯ್ ಮಾಡದಿರುವಂಥವ್ರು ಇಲ್ಲ. ಹ್ಯೂಜ್ ಆಡಿಯನ್ಸ್ ಅಂತಿದ್ರೆ, ಜನರಿಗೆ ತುಂಬ ಇಷ್ಟಪಡುವಂಥ ಎಲಿಮೆಂಟ್ ಇದ್ದರೆ ಅದು ಕಾಮಿಡಿ ಅಂತ ಅಂದ್ಕೊಳ್ತೀನಿ ನಾನು. ಚಾಪ್ಲಿನಿಂದ ಹಿಡ್ಕೊಂಡು ನಮ್ಮಲ್ಲಿ ನರಸಿಂಹರಾಜು ಅವ್ರನ್ನ ಹಿಡ್ಕೊಂಡು ಇವತ್ತಿರುವಂಥ ಎಲ್ಲ ಮೇನ್ ಸ್ಟ್ರೀಮ್ ಕಾಮಿಡಿಯನ್ಸ್ಗಳನ್ನು ಕೂಡ ತುಂಬ ಜನ ಇಷ್ಟಪಡ್ತಾರೆ. ಸೊ ಕತೆ ನಾನು ಆಯ್ಕೆ ಮಾಡ್ಕೊಳ್ಳೋ ಕತೆ ತುಂಬ ಸೊಸೈಟಿಗೆ ರಿಲೇಟೆಡ್, ಸೊಸೈಟಿಲಿ ನಾನು ನೋಡಿರೋದೇ ಆಗಿರೋದ್ರಿಂದ ಹೆಚ್ಚೆಚ್ಚು ಪಾತ್ರಗಳು ಆ ಸುತ್ತಮುತ್ತನೇ ಇರುತ್ತೆ. ಸೊ ಹಾಗಾಗಿ ನಾವು ಎಲ್ಲಿ ಅಂದರೆ ಒಂದು ಸಾವಿನ ಮನೆಯಲ್ಲೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಕಾಮಿಡಿ ಆಗೋದನ್ನ ಅಬ್ಸರ್ವ್ ಮಾಡ್ತೀವಿ. ಅದೇನೇನೋ ನಡೀತಿರುತ್ತೆ ಅಲ್ಲಿ, ಅಲ್ಲಿ ಹೋಗಿ ಒಂದು ಕ್ಯಾಮ್ರಾ ಇಟ್ಟರೆ ಗೊತ್ತಾಗುತ್ತೆ ಅಷ್ಟೇ, ಹಿಂಗೆ ನಡೀತಾ ಇದೆ ಅಂತ. ಸೊ ಹಾಗಾಗಿ ನನಗೆ ಅದು ಪ್ರತಿ ಸಲ ಕಥೆಯ ಒಳಗಡೆ ಇರುತ್ತೆ. ನಿಮಗೆ ನಾನು ನಾರ್ಮಲಿ ಐಡಿಯಾಗಳನ್ನ ಹೇಳ್ತಾನೆ, ಏನೇ ಐಡಿಯಾ ಬಂದರೂ ಎಲ್ರಿಗೂ ಒಂದು ಹೇಳ್ತಾನೆ ಇರ್ತೀನಿ ನಾನು ಸುತ್ತಮುತ್ತ ಸರ್ಕಲ್ಗೆಲ್ಲ. ಅವ್ರು ಹೇಳಬೇಕಾದ್ರೆ ಅದು ಕಾಮಿಡಿ ಆರ್ಗ್ಯಾನಿಕ್ ಆಗಿ ಅಲ್ಲಿ ಸೇರ್ಕೊಂಡಿರುತ್ತೆ. ಸೊ ಒಂದು ಕಥೆ ಒಳಗಡೆಗೆ ತುಂಬ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೀವಿ ಮೋಸ್ಟ್ಲಿ, ಇಲ್ಲೊಂದು ಫೋರ್ಸ್ಫುಲಿ ಮಾಡಕ್ ಹೋಗಲ್ಲ ಅದನ್ನ. ಸೊ ಒಂದು ಒಳಗಡೆ ಒಂದೇನೋ ಒಂದು ಗಮನದಲ್ಲಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಅಲ್ಲ, ಅವನು ಸುಮಾರು ಸರಿ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಾನು ಜೊತೆಲಿ ಕೂತಾಗ ಕೋ ರೈಟರ್ಸ್ ಗಳಿಗೆ ಹೇಳೋದನ್ನ ಕೇಳಿದೀನಿ, ಇದೆಂತ ಗಮ್ಮತ್ ಆಗ್ಲಿಲ್ಲ ಮರ ಸೀನ್ ಇದು ಅಂತ. ಅಂದ್ರೆ ಅಲ್ಲೇನೋ ಗಮ್ಮತ್ ಬೇಕು ಅಂತ, ಮಜಾ ಬರ್ತದೆ. ಒಂದು ಒಳ್ಳೆ ಏನಂದ್ರೆ ಲೈಕ್ ಇಲ್ಲ ಮಗ ಇದು ಗಮ್ಮತ್ತಿಲ್ಲ, ಹೇಳ್ಬೋದಲ್ಲ, ಏನೋ ಮಾಡಿ ಇನ್ನೊಂಚೂರು ಮಾಡೋಣ, ಇದನ್ನ ಇನ್ನೊಂಚೂರು ವರ್ಕ್ ಮಾಡೋಣ ಅಂತ. ನಮ್ ಲೆಕ್ಕ ಸ್ಕ್ರಿಪ್ಟ್ ಮುಗ್ದೋಗಿದೆ ಅಂತ, ಅದಾದ್ಮೇಲೆ ಮತ್ತೆ ಒಂದ್ 4 ದಿನ ಅದ್ರ ಮೇಲೆ ವರ್ಕ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಡಬ್ಬಿಂಗ್ ಫೈನಲ್ ಕಾಪಿ ತೆಗೆಯುವವರೆಗೂ ನಮ್ದು ನಡೀತಿರುತ್ತೆ ಆಟಗಳು. ನಿಮ್ಗೆ ಕಿರಿಕ್ ಪಾರ್ಟಿಲಿ ಒಂದು ಥ್ರೂ ಔಟ್ ಒಂದು ಕ್ಯಾರೆಕ್ಟರ್ ಇದೆ ಫಿಲ್ಮ್ ಅಲ್ಲಿ, ಎಲ್ಲೂ ಆನ್ ಸ್ಕ್ರೀನ್ ಬರದೇ ಇಲ್ಲ. ಅದು ಒಬ್ಬ ನಾರ್ತ್ ಕರ್ನಾಟಕದ ಹುಡುಗಂದು ಒಂದು ಡೈಲಾಗ್ ಕೇಳಿಸ್ತಾನೆ ಇರುತ್ತೆ ನಿಮ್ಗೆ. ಎಲ್ಲೂ ಅದು ನೀವು ಡಬ್ಬಿಂಗ್ ಅಲ್ಲಿ ಹಾಕಿರೋ ಐಡಿಯಾ ಅದು. ಡಬ್ಬಿಂಗ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಏನೋ ಮಾಡೋಣ. ಅದಕ್ಕೆ ರೀಸನ್ ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಇದಾರಲ್ಲ, ಜಯಣ್ಣ ಬೋಗಣ್ಣ, ಜಯಣ್ಣ ಒಂದ್ಸಲ ಹಿಂಗೆ ಮಾತಾಡಕ್ ಹೋದಾಗ, ಅಪ್ಪಾಜಿ ಒಂದು ನಾರ್ತ್ ಕರ್ನಾಟಕ ಕ್ಯಾರೆಕ್ಟರ್ ಹಾಕ್ಬೇಕು ಅಪ್ಪಾಜಿ ನೀವು, ಒಳ್ಳೆ ನಮ್ಗೆ ಅಲ್ಲೆಲ್ಲ ಜನ ಬಹಳ ಇಷ್ಟಪಡ್ತಾರೆ ಅಂತ. ಅಯ್ಯೋ ಹೌದಲ್ಲ, ಶೂಟಿಂಗ್ ಆಗೋಗಿದೆಲ್ಲ ಏನ್ ಮಾಡೋದು. ಅವಾಗ ರಕ್ಷಿತ್ ನಾನು ಬರ್ತಾ ಇದ್ವಿ, ಮಗ ಒಂದು ಕೆಲಸ ಮಾಡೋಣ, ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ತಗೊಂಡೋಣ ಅಂತ ಅಭಿಜಿತ್ ಮಹೇಶ್ ಕೇಳಿದ್ವಿ. ಈಸ್ ಅ ರೈಟರ್, ಮ್ಯಾಕ್ಸಿಮಮ್ ಪಂಚಸ್ಗಳು ಅಭಿಜಿತ್. ಹಿಂದೆ ಕೂತು ಒಂದು ಹಡೆ ಮಾಡಿದ್ರೆ ಪ್ರತಿ ಸಲ ಡಬ್ಬಿಗಳು ಮಾಡ್ತೀವಿ. ಬರೀ ಅಲ್ಲಿ ಹಿಂದೆ ಕೌಂಟರ್ ಕೊಟ್ಕೊಂಡು ಕರೆಕ್ಟ್ ಆಗೋದು. ಯಾವುದೋ ಒಂದು ಬೆಳಿಗ್ಗೆ ಬಂದ್ರೆ ಇವ್ರ ಆರ್ಟಿಸ್ಟ್ ಎಲ್ಲ ರೆಡಿ ಆಗಿ ನಾರ್ಮಲಿ ಟೈಮ್ ಆಗುತ್ತೆ. 6 o'clock ಕಾಲ್ ಶೀಟ್ ಇರುತ್ತೆ ನಮಗೆ. ಅವರೆಲ್ಲ 6 ಗಂಟೆಗೆ ಹೋಟೆಲ್ ಬಿಟ್ಟು 7 ಗಂಟೆಗೆಲ್ಲ ರೀಚ್ ಆಗ್ತಾರೆ, ಅಥವಾ ಅದಕ್ಕಿಂತ ಬೇಗನೆ ಬರ್ಬೋದು. ಅವ್ರ ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಎಲ್ಲ ರೆಡಿ ಆಗಷ್ಟರಲ್ಲಿ ನಮ್ಗೆ ಡೈರೆಕ್ಟರ್ಗೆ ಏನು ಕೆಲಸ, ಕ್ಯಾಮ್ರಾಮನ್ ಇರ್ತಾನೆ, ಬೆಳಿಗ್ಗೆ 6 ಗಂಟೆ ಕಾಲ್ ಶೀಟು ಇದ್ದವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಬೆಳಿಗ್ಗೆ ಬೇಗ ತಗೊಂಬಂದಿರ್ತೀವಿ. ಬೆಳಿಗ್ಗೆ ಒಂದು ಜೂಮ್ ಲೆನ್ಸ್ ಸಾಕು. ಬೆಳಿಗ್ಗೆ ಅಲ್ಲಿ ಕಾಲೇಜಲ್ಲಿ ಶೂಟ್ ಮಾಡಿದ್ ನಾವು. ಸೊ ಅಲ್ಲಿ ಹುಡುಗರು ರಿಯಲ್ ಆಗಿ ಏನೆಲ್ಲ ಓಡಾಡ್ತಾರೆ, ಅಲ್ಲೆಲ್ಲ ಒಂದಷ್ಟು ಮಾಂಟೇಜ್ ಶೂಟ್ ಮಾಡ್ತಾ ಇರ್ತೀವಿ. ಮಾಂಟೇಜ್ ಒಂದ್ 2 ಹಾರ್ಡ್ ಡಿಸ್ಕ್ ಇತ್ತು ನಂದು. ಬೆಳಿಗ್ಗೆ ಹೋಗಿ ರೋಲ್ ಮಾಡಿರೋದು. ಅವನು ಕರಮ್ ಚಾವ್ಲಾ ಕೇಳೋದು, ತೂ ಯೂಸ್ ಕರೆಗ ಕೆ ಎಸ್ ಹಾ ಯಾರು ತಗೊಂಡು ಅದ್ರಲ್ಲಿ ಒಂದು 4-5 ಶಾಟ್ ಯೂಸ್ ಆಗಿದೆ ಫಿಲ್ಮ್ ಅಲ್ಲಿ. ತುಂಬಾ ಇಂಪಾರ್ಟೆಂಟ್ ಆಗಿ ಚೆನ್ನಾಗಿರೋ ಜಾಗದಲ್ಲಿ ಅಲ್ಲಿ ನಮ್ಗೆ ಒಂದು ಲಿಂಕ್ ಸೀನ್ ಬೇಕಿತ್ತು. ನಾನು ಕಿರಿಕ್ ಪಾಟ್ಲಿ ಸಾನ್ವಿ ಕನ್ನಡ ಕ್ಲಾಸ್ ತಗೊಳಕ್ ಬರ್ತಾಳೆ,
ಅದಕ್ಕೇನೋ ಒಂದು ಸ್ವಲ್ಪ ಲೀಡ್ ಬೇಕಾಗಿತ್ತು, ಒಂದು ಚೂರು ಏನಾದರೂ ಬೇಕಲ್ಲ ಇಲ್ಲಿ ಅಂತ. ಕರೆಕ್ಟಾಗಿ ಏನಾಗಿತ್ತು, ಯಾರೋ ಒಂದು ಹುಡುಗ ಹಿಂಗೆ ಓಡಿ ಬರ್ತಾನೆ, ಅವನ್ನ ಫಾಲೋ ಮಾಡಿದ್ವಿ. ಫಾಲೋ ಮಾಡಿ ಮಾತಾಡ್ಕೊಂಡು ಒಬ್ಬ ಸಡನ್ ಆಗಿ ಹೋಗ್ಬಿಟ್ಟ. ಅವ್ನು ಹಿಂಗೆ ಬಿಟ್ಟು ಸೀದಾ ಅದು ಓವರ್ಲ್ಯಾಪಲ್ಲಿ ಹೋಗ್ಬಿಟ್ಟ. ಅವನು ಪ್ಲಾನ್ ಮಾಡಿ ಶೂಟ್ ಮಾಡ್ದಂಗೆ ಆಗ್ಬಿಡ್ತದು, ನ್ಯಾಚುರಲಿ ಸಿಕ್ಕಿದ್ದು ಅದು. ಸ್ವಾಮಿ ಕ್ಲಾಸ್ ನಾ ಬರ್ತೀನಿ ಕಣ್ಲೆ ಅಂತ ಓಡೋಗ್ಬಿಟ್ಟ. ಇದೆಲ್ಲ ಆ ಮಾಂಟೇಜ್ ಅಲ್ಲಿ ಯೂಸ್ ಆಯ್ತು ಅಂತ ಎಡಿಟ್ ಮಾಡ್ಬೇಕಾದ್ರೆ. ಸೊ ಈ ತರ ತುಂಬಾ ಲಾಸ್ಟ್ ಮೂಮೆಂಟ್ವರೆಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಇದು ಹಾಕ್ತಾನೆ ಇರ್ತೀವಿ ನಾವು, ಫೀಲ್ಡ್ ಇರುತ್ತೆ. ಅದಕ್ಕೂ ಎಕ್ಸ್ಟ್ರೀಮ್ ಅಂದ್ರೆ ನಮ್ಮ ಹಾಸ್ಟೆಲ್ ಹುಡುಗರು ಟೀಮು. ಸೊ ಅವರಂತೂ ಒಂದ್ಸಲ ಡಬ್ಬಿಂಗ್ ಮಾಡ್ತಾ ಅವ್ರದ್ದು ಇಡೀ ಸಿಸ್ಟಮ್ ಕ್ರಾಶ್ ಆಗಿ ಹೋಗ್ಬಿಡ್ತು, 300 ಚಿಲ್ಲರೆ ಫೈಲು. ಆ ಥರ ಅದು ಅಂದರೆ ಬೇಸಿಕಲಿ ನಾವು ಟೀಮ್ಗಳು ಹಾಗೆ ಕಾಲೇಜಲ್ಲಿ ಇದ್ದಾಗ ಹಂಗೆ ಇದ್ದೀವಿ ಡಿಸ್ಕಷನ್ ಟೈಮಲ್ಲಿ. ಅದೇ ಗಮ್ಮತ್ತು ಮಾಡಿಕೊಂಡು ಜೋಕ್ಗಳು ಮಾಡಿಕೊಂಡು, ಸೊ ಅದನ್ನೇ ಸಿನಿಮಾ ಎನರ್ಜಿನ ತರ ಟ್ರೈ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆ, ಅದಕ್ಕೆ ಅಷ್ಟು ನ್ಯಾಚುರಲ್ ಆಗಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಸರ್. ಸರ್, ಇವಾಗ ನಿಮ್ಗೆ ಬರುವಂತಹ ಪಾತ್ರಗಳು ಕೆಲವೊಮ್ಮೆ ರೆಫರೆನ್ಸ್ ಇಟ್ಕೊಂಡು ಬರ್ದಿರ್ತಾರೆ, ನಿಮ್ಮನ್ನ ನೋಡಿ ಇನ್ಯಾವುದೋ ಚಿತ್ರದಲ್ಲಿ ನೋಡಿ ಈ ಕ್ಯಾರೆಕ್ಟರ್ಗೆ ಪ್ರಮೋದ್ ಸರೇ ಸೂಟ್ ಆಗ್ತಾರೆ ಅಂತ ಬರ್ದಿರ್ತಾರೆ. ಕೆಲವೊಮ್ಮೆ ತುಂಬಾ ರಿಪಿಟೇಟಿವ್ ಆಗಿ ನಿಮ್ಗೆ ಒಂದೇ ಥರದ ಪಾತ್ರಗಳು ಬರ್ತಾ ಹೋಗುತ್ತೆ. ಆ ಏಕತಾನತೆಯನ್ನ ಮುರಿಯೋದಕ್ಕೆ ನೀವೇನ್ ಮಾಡ್ತೀರಾ? ಯಾವ ತರ, ಈಗ ಯಾವ್ದಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಲಾಫಿಂಗ್ ಬುದ್ಧದಲ್ಲೂ ನೀವು ಪೊಲೀಸ್ ಪಾತ್ರನೇ ಮಾಡಿದಿರಿ, ಆದ್ರೆ ಯಾವ ತರ ನವೀನಗೊಳಿಸಿದಿರಿ, ಅದನ್ನ ಯಾವ ತರ ಇಂಪ್ರೂವೈಸ್ ಮಾಡಿದಿರಿ? ಎಕ್ಸಾಕ್ಟ್ಲಿ ಕಂಪ್ಲೀಟ್ಲಿ ಆಪೋಸಿಟ್. ಇವತ್ತರೆಗೂ ನಾನು ಏನೇನು ಪ್ಲೇ ಮಾಡಿದ್ದೀನಿ ಅದಕ್ಕೆ ಆಪೋಸಿಟ್. ಈ ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದ್ರೆ, ನನ್ನ ಹೈಟು ವೆಯ್ಟ್ಗೆ ಪಟ್ ಅಂತ ಪೊಲೀಸ್ ಕ್ಯಾರೆಕ್ಟರ್ ಸರ್ ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಅಂತ. ಅಂದ್ರೆ ತುಂಬಾ ಹೌದು, ತುಂಬಾ ದೊಡ್ಡ ಕ್ಯಾರೆಕ್ಟರ್. ರಿಕ್ರೂಟ್ಮೆಂಟ್ ಹಿಂಗಾಗುತ್ತೆ. ಎಲ್ಲ ಡಿವಿಷನ್ಸು ಎಲ್ಲ ರ್ಯಾಂಕಿಂಗು ಮುಗಿಸ್ಬಿಟ್ಟಿದ್ದೀನಿ ಪೊಲೀಸಲ್ಲಿ. ನಾನು ಆಲ್ಮೋಸ್ಟ್ ಒಂದು 25-30 ಸಿನಿಮಾದಲ್ಲಿ ಎಲ್ಲ ರ್ಯಾಂಕಿಂಗು ಮುಗಿಸಿದೆ. ಸೊ ಈಗ 50ನೇ ಸಿನಿಮಾಗೆ ಬರ್ತಾ ಮಾತ್ರ ಕಾನ್ಸ್ಟೇಬಲ್ ಆಗಿದ್ದೀನಿ, ಇಲ್ಲಿವರೆಗೂ ಕಾನ್ಸ್ಟೇಬಲ್ ಆಗಿಲ್ಲ ನಾನು. ಸೊ ಈ ಸಿನಿಮಾದಲ್ಲಿ ಕಾನ್ಸ್ಟೇಬಲ್ ಪಾತ್ರ ಅದಕ್ಕಿಂತ ಹೆಚ್ಚು ಏನು ಅಂದ್ರೆ, ನನಗೆ ಯಾಕೆ ಡಿಫ್ರೆಂಟ್ ಅನ್ನಿಸ್ತು ಈ ಕ್ಯಾರೆಕ್ಟರ್ ಅಂದ್ರೆ, ನನ್ನನ್ನ ನೋಡಿದಾಗಲೇ ಕಾಸ್ಟ್ ಮಾಡೋದೇ ಇವನು ವಿಲನ್ ಆಗಿ ಕಾಣ್ತಾನೆ, ಇವನು ರಫ್ ಆಗಿರ್ತಾನೆ, ಇವನು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ರಗಡ್ ಆಗಿ ಕಾಣ್ತಾನೆ, ಇವನು ಕಂಡ್ಬಿಟ್ರೆ ಹೆದರ್ತಾರೆ ಜನ, ಈ ತರದ್ದೇ ರೀಸನ್ಸ್ ಇರೋದು. ಬಟ್ ಇಲ್ಲಿ ಲಾಫಿಂಗ್ ಬುದ್ಧ ಬರ್ದಾಗ ಭರತ್ ಬರ್ದಿರೋದು ನೋಡಿ ನನಗೆ ಗಾಬರಿ ಆಯ್ತು. ತುಂಬಾ ನಗ್ನಗ್ತಾ ಇರ್ತಾನೆ, ಗೌತಮ ಬುದ್ಧನ್ ತರ ಶಾಂತವಾಗಿರ್ತಾನೆ, ಲಾಫಿಂಗ್ ಬುದ್ಧ ತರ ಎಲ್ಲಾರನ್ನೂ ನಗಿಸ್ತಾ ಇರ್ತಾನೆ. ಸರ್ ನೀವು ಇಷ್ಟೇ ಶಾಂತವಾಗಿರ್ಬೇಕು ಸರ್, ನೀವು ಇಷ್ಟೇ ಕೂಲ್ ಆಗಿರ್ಬೇಕು ಅಂದಾಗ ನನಗೆ ಚಾಲೆಂಜ್ ಸ್ಟಾರ್ಟ್ ಆಗೋಯ್ತು. ನನ್ನ ಕೈಲಿ ಸಾಧ್ಯನಾ ಇದು ಮಾಡಕ್ಕೆ? ಹೌದಾ, ಒಂದು ಟ್ರೈ ಕೊಡ್ಬೇಕಲ್ಲ, ಇದನ್ನ ಮಾಡ್ಲೇಬೇಕು, ಈಗ ಈ ಪಾತ್ರ ಮಾಡ್ಲೇಬೇಕು ನಾನು ಅಂತ. ಅಂಡ್ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಒಂದು 2-3 ಡೇಸು ನಾನು ವರ್ಕ್ಶಾಪ್ ಅಲ್ಲಿ ಮಾಡಿದ್ಮೇಲೂ ಒಂದೆರಡು ದಿನ ನಂಗೆ ಕ್ಯಾಮ್ರಾ ಮುಂದೆ ಬಂದಾಗ ಬರತ್ತು ತುಂಬಾ ಕರೆಕ್ಷನ್ ಮಾಡೋದು. ಸರ್ ಉಬ್ಬೇರಿಸ್ಬೇಡಿ ಸರ್, ಸರ್ ಕಣ್ಣು ಜಾಸ್ತಿ ಬಿಡ್ಬೇಡಿ ಸರ್, ಸರ್ ಇಷ್ಟೊಂದು ಕೋಪ ಇಲ್ಲ ಸರ್, ನೀವು ಶಾಂತವಾಗಿದ್ದೀರಾ ಸರ್, ಸರ್ ಯಾವಾಗ್ಲೂ ಒಂದು ನಗುಮುಖ ಇಟ್ಕೊಳ್ಳಿ ಸರ್ ಅಂತ. ಆ ಕ್ಯಾರೆಕ್ಟರ್ ಒಳಗಡೆ ಬರಕ್ಕೆ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಯಾರು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪ್ರಮೋದ್ ನನ್ನ ಸಾಂಗ್ ನೋಡಿದವ್ರು ತುಂಬಾ ಜನ, ನನ್ನ ಫ್ರೆಂಡ್ಸ್ ಇಂದ ಹಿಡಿದು ಎಲ್ಲರೂ, ಮಚ್ಚ ನೀನ್ ಇಷ್ಟು ಮುದ್ದಾಗಿ ಕಾಣ್ಸಕ್ ಸಾಧ್ಯನಾ ಅಂತ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಮಗನೇ ಒಂದು 20 ಸರಿ ನೋಡ್ತಾ ಇದ್ದಾನೆ ಇವಾಗ ಮನೇಲಿ. ಅವನು ಹಿಂಗ್ ಟಿವಿ ನೋಡ್ತಾನೆ, ಹಿಂಗ್ ನನ್ನನ್ನು ನೋಡ್ತಾನೆ, ಹಿಂಗ್ ಟಿವಿ ನೋಡ್ತಾನೆ, ಹಿಂಗ್ ನನ್ನನ್ನು ನೋಡ್ತಾನೆ, ಪಪ್ಪ ಹಿಂಗ್ ಇರ್ಲಿಲ್ಲ ಅಂತ. ಸೊ ಅಷ್ಟು ಅಂದ್ರೆ ಆ ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಬದಲಾವಣೆ ಅದು. ನಾನು ಏನು ಯೂಶಲಿ ಇದ್ದೀನಿ ಅದಕ್ಕಿಂತ ನಾನು ಸ್ವಲ್ಪ ಲೌಡ್, ನಾನು ಮಾತಾಡೋದು, ಜೋರ್ ಮಾಡೋದು ಅಥವಾ ಏನೋ ಒಂದು, ಅದನ್ನ ಕಂಪ್ಲೀಟ್ಲಿ ಆಪೋಸಿಟ್ ಮಾಡ್ಕೊಂಡು ನಾನು ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದಾಗ ಆ ಪ್ರೆಷರೇ ಕೊಡಲಿಲ್ಲ ನನಗೆ. ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ವೈಸೂ ನನಗೆ, ನೀನು ಏನು ಮಾಡಬೇಡ ಗುರು, ಮುಚ್ಕೊಂಡು ಆ್ಯಕ್ಟಿಂಗ್ ಮಾತ್ರ ಮಾಡು, ನೀನು ಯಾವುದಕ್ಕೂ ಇನ್ವಾಲ್ವ್ ಆಗಬೇಡ ಅನ್ನೋ ಥರ. ಅಂದರೆ ಎಲ್ಲಿ ಡೈವರ್ಟ್ ಆಗಿಬಿಡ್ತೀನೋ ಅಂತ ನನಗೂ ಒಳಗಡೆ ಒಂದು ಭಯ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಬರತ್ತು, ನೀವು ಶಾಂತವಾಗಿರಿ ಸರ್, ಶಾಂತವಾಗಿರಿ. ಅವ್ರು ಯಾವ ಲೆವೆಲ್ಗೆ ಅಂದರೆ, ನಾನು ಬೆಳಗ್ಗೆ ಕರೆಕ್ಟ್ ಟೈಮಿಗೆ ಶೂಟಿಂಗಿಗೆ ಬಂದು ನಾನು ಮೇಕಪ್ ಮಾಡಿ ಕೂತ್ಕೊಂಡ್ರು ಅವರು, ನೀವು ಕ್ಯಾರವನ್ನಿಂದ ಇಳಿಬೇಡಿ ಸರ್ ಅನ್ನೋರು. ಯಾಕೆ ಬರತ್ತಾರೆ ಅಂದರೆ, ನೀವು ಅಲ್ಲೇನೋ ನೋಡ್ತೀರಾ, ಯಾರೋ ಲೈಟ್ ಅವನೇನೋ ಮಾಡ್ತಾನೆ, ಕ್ಯಾಮ್ರಾದವನೇನೋ ಮಾಡ್ತಾನೆ, ಮತ್ತೆ ನೀವು ಉಗಿತೀರಾ, ಮತ್ತೆ ನೀವು ಕ್ಯಾರೆಕ್ಟರಿಂದ ಆಚೆ ಬರ್ತೀರಾ, ನೀವು ಕ್ಯಾರವನ್ನಲ್ಲೇ ಇರಿ, ನಾನು ಶಾರ್ಟ್ ಇದ್ದಾಗ ಕರಿತೀನಿ, ಅವಾಗ ಮಾತ್ರ ಬರ್ಬೇಕು, ನೀವು ಅಲ್ಲಿವರೆಗೂ ಬರಬೇಡಿ ಅಂತ. ಸೊ ಈ ತರ ಅವರು ನನ್ನನ್ನು ತುಂಬಾ ಟ್ರೈನ್ ಮಾಡಿದ್ರು ಬರತ್ತು. ಯಾಕಂದ್ರೆ ನನ್ನ ಕಂಟ್ರೋಲಲ್ಲಿ ಹಿಡ್ಕೊಳಕ್ ತುಂಬಾ ಒದ್ದಾಡಿದ್ರು. ಅಟ್ ದ ಸೇಮ್ ಟೈಮ್ ನಾನು ನನ್ನನ್ನು ಆ ಕ್ಯಾರೆಕ್ಟರ್ ತಗೊಳ್ಳೋದಕ್ಕೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ದಿಸ್ ಮೈಟ್ ಬಿ ದ ಏನು USP ಆಫ್ ದಿಸ್ ಫಿಲ್ಮ್. ಪ್ರಮೋದ್ ಶೆಟ್ಟಿ. ಓಕೆ ಸರ್, ನಿಮ್ಮನ್ನು ಕೂರಿಸ್ಕೊಂಡು ನಾನು ಕಾಂತಾರದ ಬಗ್ಗೆ ಮಾತಾಡ್ತಾ ಇದ್ರೆ ನನಗೂ ಬೇಜಾರಾಗುತ್ತೆ, ಜನಕ್ಕೂ ಬೇಜಾರಾಗುತ್ತೆ. ಆಮೇಲೆ ನಮ್ಗೆ ಮೊದಲನೇ ಬಾರಿ ಇಂಟರ್ವ್ಯೂಗೆ ಸಿಕ್ಕಿದ್ದೀರಾ ನೀವು. ಸೊ ಕಾಂತಾರದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಡಿಸ್ಕಷನ್ಸ್ ಆಗಿದೆ ಪೋಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ. ಆಸ್ ಅ ಮೇಕರ್ ನಿಮ್ಮ ಕಡೆಯಿಂದಾನೇ ಕೇಳಬೇಕು ಅನ್ನೋದಾದ್ರೆ, ನೀವು ಚಿತ್ರವನ್ನ ಅಚ್ಯುತ್ ಸರ್ ಅವರ ಒಂದು ಅವರು ಸತ್ತ ನಂತರನೇ ನಿಲ್ಲಿಸ್ಬೋದಿತ್ತು, ಅದಕ್ಕೂ ಮುಂದೆ ಹೆಜ್ಜೆ ಇಟ್ಟು ದೈವ ಎಲ್ಲರನ್ನೂ ಒಳಗೊಂಡು ಆಶೀರ್ವಾದ ಮಾಡೋ ಸೀನಿಗೂ ನಿಲ್ಲಿಸ್ಬೋದಿತ್ತು. ಬಟ್ ನೀವು ಇನ್ನೂ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗಿ ಶಿವನ ಪಾತ್ರ ದೈವ ಆದಾಗ ತನ್ನ ತಂದೆಯನ್ನ ಮೀಟ್ ಮಾಡಿ ಆ ಸರ್ಕಲ್ ಆಫ್ ಲೈಫ್, ಆ ಪರಿಪೂರ್ಣತೆಯನ್ನ ಕಂಪ್ಲೀಟ್ ಮಾಡಿ ಮಾಯವಾಗುವಂತ ಒಂದು ಸೀನಿಗೆ ನಿಲ್ಸಿದಿರಿ.
ಇದಕ್ಕೆ ಸಾಕಷ್ಟು ಇಂಟರ್ಪ್ರಿಟೇಷನ್ಸ್ ಬಂದಿದೆ ಇಂಟರ್ನೆಟ್ಟಲ್ಲಿ. ಅದೊಂದು ಕವಿತೆ ಥರ ಇಡೀ ಚಿತ್ರ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅನ್ನೋ ಥರ. ನಾನು ಅದ್ರ ಬಗ್ಗೆ ಏನು ಹೇಳಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ಯಾಕೆಂದರೆ ಸಿನಿಮಾ ಯಾವತ್ತೂ ಇಂಥ ಕಥೆಗಳು ಯಾವತ್ತೂ ಹಾಗೇ ಇರಬೇಕು ಅಂತ, ಅದನ್ನು ಅವ್ರವ್ರ ಭಾವಕ್ಕೆ ತಕ್ಕಾಗಿ ಬಿಡ್ತಾನೆ ಹೋಗಬೇಕು. ಸೊ ನಾನು ಶುರು ಎಲ್ಲಿ ಮಾಡಿದ್ದೀನಿ ಅಲ್ಲೇ ಎಂಡ್ ಮಾಡಿದ್ದೀನಿ ಸಿನಿಮಾನ. ಸೊ ಅಂದರೆ ಆ ಪಾರ್ಟಲ್ಲಿ ಎಲ್ಲಿಂದ ಶುರು ಆಗುತ್ತೆ ಅಲ್ಲಿಂದನೇ ಎಂಡ್ ಆಗುತ್ತೆ ಅನ್ನೋದು. ಆ್ಯಂಡ್ ಇಡೀ ಸಿನಿಮಾ ಅಚ್ಚಣ್ಣನ ಪಾರ್ಟ್ ಇದ್ದಾಗ ನಾನು ನಿಲ್ಲಿಸ್ಬೋದಾಗಿತ್ತು ಅನ್ನೋ ಪಾಯಿಂಟ್ ಇದೆಯಲ್ವ, ಅದಾದಮೇಲೆ ಬರೋದೇ ಆ್ಯಕ್ಚುಲಿ ಇಡೀ ಸಿನಿಮಾದ ಥೀಮ್. ಸೊ ಆ ದೈವ ಅಂದರೆ ಏನು, ಆ ದೈವದ ಮುಂದೆ ಆ ನೇಚರು ದೈವ ಎಲ್ಲವೂ ನಮಗೆ ಹಾಸು ಹೊಕ್ಕಾಗಿರೋದ್ರಿಂದ ಸೊ ಅದನ್ನು ಅವ್ರವ್ರ ಭಾವಕ್ಕೆ ನಾನು ಬಿಡ್ತಾ ಹೋಗ್ತೀನಿ. ನಾನು ಅದನ್ನು ತುಂಬ ಜನ ನನಗೆ ಕೇಳಿದ್ರು, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ ಯಾವತ್ತು. ಕತೆ ಹೇಳಬೇಕಾದ್ರೂ ಕೂಡ ತುಂಬ ಜನರು ನನಗೆ ಲಾಸ್ಟ್ ಪಾರ್ಟ್ ಬಗ್ಗೆ ಕೇಳಿದ್ದಿದೆ. ಸೊ ಕೇಳಿದಾಗಲೂ ಕೂಡ ನೀವೇನೇನು ಯೋಚನೆ ಮಾಡಿ ಅಂತ ಬಿಟ್ಟಿದ್ದೀನಿ ಅವ್ರಿಗೆ. ಸೊ ನನಗೇನು ಒಳಗಡೆ ಹೊಡೆದಿದೆ ಅದು ನನ್ನ ಒಳಗಡೆ ಇರಬೇಕದು. ಸೊ ಅದೇ ಥರದಲ್ಲಿ ಬೇರೆಯವರ ಒಳಗಡೆ ಏನೇನು ಹುಟ್ಕೊಳ್ತಾ ಹೋಗುತ್ತೆ, ಅದು ತುಂಬ ಚಂದ ಅಂತ ಅಂದ್ಕೊಳ್ತೀನಿ. ಅದಾಗಬೇಕನ್ನೋದೇ ನನ್ನ ಇಂಟೆನ್ಷನ್ ಇದ್ದಿದ್ದು. ಸೊ ದೇವ್ರ ದಯದಲ್ಲಿ ಅದೇ ಥರದ ಯೋಚನೆಗಳಲ್ಲಿ ಹೋಗ್ತಾ ಇದೆ. ಅಲ್ಲ, ಉತ್ತರ ಕೊಟ್ರೆ ಯಾರ್ಯಾರ ತಲೆಯಲ್ಲಿ ಏನೇನು ನೋಡಿದ್ಯಲ್ಲ ಅವ್ರು ಡಿಸಪಾಯಿಂಟ್ ಆಗ್ಬೋದೇನೋ ಅಂತ. ದಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಅಂದರೆ ಅದು ಹಾಗೆ ಇರಬೇಕು, ಅದು ಒಂಥರ ಉಳಿದವರು ಕಂಡಂತೆ. ನಿಜ ಸರ್, ಒಂದು ಕವಿತೆಯ ಬ್ಯೂಟಿ ಹೆಚ್ಚಾಗೋದೇನೆ ಆ ಓದುಗನ ಮನಸ್ಸಲ್ಲಿ ಏನ್ ಭಾವನೆ ಮೂಡುತ್ತೆ ಅಂತ ಅಂದಾಗ. ಇವತ್ತಿನ ಕಾಲ ಹೇಗಾಗಿದೆ ಅಂತಂದ್ರೆ ನಮ್ಗೆ ಏನೇ ಗೊತ್ತಾಗಿಲ್ಲ ಅಂತಂದ್ರೂ ನಾವು ಗೂಗಲ್ ಸರ್ಚ್ ಮಾಡ್ತೀವಿ, ಮಾಡ್ತೀವಿ. ಅದನ್ನ ನಮಗೆ ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ಮೈಂಡ್ ಸೆಟ್. ಯಾಕಾಗಬೇಕು? ಆಗದೇ ಉಳಿಯುವಂತಹ ಅದೇ ತಾನೇ ಮಿಸ್ಟ್ರಿ ಅಂದ್ರೆ, ಅದೇ ತಾನೇ. ಸೊ ಅದನ್ನ ಹೇಳಕ್ ಹೋಗ್ಬಿಡ್ಬಾರ್ದು ಅಂತ, ಅದೇ ನಮ್ಮನ್ನ ಯಾವತ್ತೂ ಕಾಡೋದು. ಅದು ಕಾಡಬೇಕು ಅನ್ನೋದೇ ಉದ್ದೇಶ. ಅಂದರೆ ಯಾವುದೇ ಒಂದು ಸಿನಿಮಾ ನಾವು ಒಂದು ಪೋಸ್ಟರ್ ಬಿಟ್ಕೊಂಡು ಒಂದು ಸಾಂಗ್ ಬಿಟ್ಟು ಒಂದು ಟ್ರೈಲರ್ ಬಿಟ್ಟು ನಾವು ಇಷ್ಟು ಮಾತಾಡ್ತೀವಿ. ಆ್ಯಕ್ಚುಲಿ ಏನಕ್ಕೆ ಬಿಡ್ತೀವಿ ಪೋಸ್ಟರ್ನ, ಟ್ರೈಲರ್ನ, ಸಾಂಗ್ನ? ಜನ ಸಿನಿಮಾ ಬಗ್ಗೆ ಮಾತಾಡಲಿ ಅಂತ. ಸೊ ನಾವು ಅದಕ್ಕಿಂತ ಮುಂಚೆ ನಾವೆಲ್ಲ ಮಾತಾಡ್ಬಿಟ್ಟಿರ್ತೀವಿ. ಓಕೆನಾ? ಸೊ ನನ್ನ ಪ್ರಕಾರ ನಮ್ಮ ಕೆಲಸ ಮಾತಾಡ್ತಾ ಹೋಗ್ಬೇಕು, ಅಲ್ಲಿಗೆ ಅದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅದು ಅಲ್ಲಿಗೆ ಬಿಟ್ಬಿಡ್ತೀವಿ ಅದನ್ನ. ಓಕೆ ಸರ್, ನೀವು ತ್ರಿಮೂರ್ತಿಗಳ ಥರ ತ್ರಿಶೆಟ್ರ ಜೊತೆನೂ ಕೆಲಸ ಮಾಡಿದ್ದೀರಾ ನಮ್ಮ RRR ಜೊತೆ. ಸೊ ಈ 3 ಜನದ ಸ್ಟ್ರೆಂತ್ಸ್ ಏನು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಫಸ್ಟ್ ಆಫ್ ಆಲ್ ಕಮಿಂಗ್ ಟು ಇವ್ನಿಗೆ ಬರಬೇಕು ಅಂದರೆ ಇವನ್ ಎನರ್ಜಿ ಅದು ದೃಷ್ಟಿ ಆಗದೆ ಇರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ, ಅದು ಹಂಗೆ ಇರಲಿ ಅಂತ ಕೋರ್ಕೋತೀನಿ ನಾನು. ಹೇಳಿಲ್ಲ, ನಾನು ತುಂಬಾ ಕಡೆ ಅದನ್ನ ರಿಪೀಟ್ ಮಾಡ್ಬಿಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತು, ಒಳಗಡೆ ಫೀಲಿಂಗ್ ಆಯ್ತು. ಸೊ ಇವಂದು ಎನರ್ಜಿ, ಅವನದು ರಕ್ಷಿತ್ಗೆ ಬಂದ್ರೆ ಅವನ್ ಕಾಮ್ನೆಸ್, ಅವ್ನು ಯಾವುದೇ ವಿಚಾರನಾಗ್ಲಿ ಎಷ್ಟು ಕೂಲಾಗಿ ರಿಸೀವ್ ಮಾಡ್ತಾನೆ ಅಥವಾ ಕೂಲಾಗಿ ಯೋಚನೆ ಮಾಡ್ತಾನೆ, ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಅನ್ಸುತ್ತೆ. ಅಂಡ್ ರಾಜ್ ವಿಚಾರಕ್ಕೆ ಬಂದ್ರೆ ಹಿ ಇಸ್ ವೆರಿ ಕಾಮಿಕಲ್, ಹಿ ಇಸ್ ವೆರಿ ಜೋವಿಯಲ್. ಹೀಸ್ ಲೈಕ್ ಒಂದು ಫೀಮೇಲ್ ಮನ್ಸಿದ್ದಂಗೆ ಅವನಿಗೆ, ಹೆಣ್ಮಕ್ಳ ತರ ಮನಸ್ಸು ಅಂತ ಹೇಳ್ತಾರಲ್ಲ, ಆ ತರ ಇರ್ತಾನ ಅವನು. ಸೊ ಹಂಗಾಗಿ ಅವನ ಸ್ಟ್ರೆಂತ್ ಅದು ಅಂತ ಅನ್ಸುತ್ತೆ, ದೀಸ್ 3 ಥಿಂಗ್ಸ್. ಓಕೆ ಸರ್, ನಿಮಗೆ ಪ್ರಮೋದ್ ಶೆಟ್ರ ಬಿಗ್ಗೆಸ್ಟ್ ಸ್ಟ್ರೆಂತ್ ಇನ್ ಆಕ್ಟಿಂಗ್ ಏನು ಅಂತ ಅನ್ಸುತ್ತೆ? ಆಕ್ಟಿಂಗ್ ಅಂದ್ರೆ ತುಂಬಾ ಜನ ಎಕ್ಸ್ಪ್ಲೋರ್ ಮಾಡಿಲ್ಲ, ಒಂದ್ ಚೂರು ಮೊನೋಟನಸ್ ಆಗಿ ತಗೊಂಡು ಹೋಗಿದ್ದಾರೆ. ಸಿಮಿಲರ್ ಫೀಲ್ ಅಲ್ಲಿ, ಅಂದ್ರೆ ಅವರು ಸೇಮ್ ಎಕ್ಸ್ಪ್ರೆಷನ್. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಥಿಯೇಟರಲ್ಲಿ ನೋಡಿರೋದ್ರಿಂದ ಸೀರಿಯಸ್ ಕ್ಯಾರೆಕ್ಟರ್ ನೋಡಿದ್ದೀನಿ ನಾನು, ಅವರು ವೇಸ್ಟ್ ಫೆಲೋ ಥರ ಇರುವಂಥ ಒಂದು ಕ್ಯಾರೆಕ್ಟರ್ನ ನೋಡಿದ್ದೀನಿ, ತುಂಬ ಕಾಮಿಡಿ ಮಾಡ್ಕೊಂಡಿರುವಂಥದ್ದು ನೋಡಿದ್ದೀನಿ, ಸುಮಾರಷ್ಟು ಪಾತ್ರಗಳನ್ನ ಅವರು ಮಾಡಿರೋದು ನೋಡಿದ್ದೀನಿ. ಆ್ಯಂಡ್ ನಮ್ಮಲ್ಲಿ ಬರಿಬೇಕಾದ್ರೆ ಅವ್ರಿಗೇನು ಸೂಟ್ ಆಗುತ್ತೆ, ಲೈಕ್ ಉಪಾಧ್ಯಾಯರು ಇವರು ಮಾಡಿರೋದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್. ಇದು ತುಂಬ ಇಲ್ಲಿವರೆಗೆ ನಾನು ನೋಡಿರೋದ್ರಲ್ಲಿ ಒಂದಲ್ಲ ಒಂದು ಫ್ರೇಮಲ್ಲಿ ಒಂಚೂರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಚೆನ್ನಾಗಿ ಕಂಡ್ರೂ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಉಪಾಧ್ಯಾಯರನ್ನ ನೋಡಿದಾಗ ಅದೊಂದು ಕಂಪ್ಲೀಟ್ ಅವ್ರ ಹಿಮ್ಸೆಲ್ಫ್ ಅನ್ನೋ ಥರ ಫೀಲ್ ಆಗುತ್ತೆ. ಏಜ್ 50+, ಮಗಳು ಒಂದು ದೊಡ್ಡ ಮಗಳಿದ್ದಾಳೆ, 7ನೇ ಕ್ಲಾಸ್ಗೆ ಹೋಗೋಳು. ಆ್ಯಂಡ್ ಅಲ್ಲಿ ಇರೋವಂಥದ್ದು 2 ರೇಂಜ್ ಇದೆಯಲ್ಲ, ಕಾಮ್ನೆಸ್ ಟು ದ ಕೋರ್, ಎಗ್ರೆಷನ್ ಟು ದ ಪೀಕ್ ಥರ ಅದು ಒಂದು ಫೀಲ್ ಇದೆಯಲ್ಲ. ಅಲ್ಲಿ ಎಗ್ರಾಡ್ಬಿಡ್ತಾರೆ, ಮೈ ಮೇಲೆ ಹೋಗ್ಬಿಡ್ತಾರೆ, ಈ ಕಡೆಗೆ BP ಚೆಕ್ ಮಾಡೋ ಸೀನ್ ಭುಜಂಗಿನ ಚೊಂಬಲ್ ಹೊಡಿತಾರಲ್ಲ, ಅವೆಲ್ಲ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ಕೊಂಡು. ಅಂದರೆ ಒಬ್ಬ ನಟ ಯಾವತ್ತು ಅವನ ಪಾತ್ರವನ್ನು ಎಂಜಾಯ್ ಮಾಡಬೇಕು, ಅವಾಗ ಫುಲ್ಲೆಸ್ಟ್ ಬರೋಕ್ಕೆ ಸಾಧ್ಯ. ಗೊತ್ತಿಲ್ಲದೇನೆ ನಿಮ್ಗೆ ಆ ಫ್ಲೋವಲ್ಲೇ ಬರೋಕ್ಕೆ ಶುರು ಆಗುತ್ತೆ. ಈಗ ಎಂತ ಇಲ್ಲ ಡಾಕ್ಟ್ರೆ, ಎಲ್ಲ ಬಿಟ್ಟಿದ್ದೆ ನಾನು, ಅಪ್ಪನ ಮೇಲೆ ಆಣೆ ಸಹ ಮಾಡಿದ್ದೇನೆ ಬೇಕಾರೆ ರೈಸ್ ಆಗಿ ತೆಗೆದು ಹೊಡೆದು ಅದನ್ನ ಕೈ ಹಾಕ್ತಾರಲ್ಲ BP ಮಿಷಿನ್ನ, ಡಾಕ್ಟರ್ ಸ್ಟನ್ ಹಾಕೋತಿರ್ತಾರಲ್ಲ, ಆ ಥರ ಭುಜಂಗ ಒಂದು ಉಗ್ರ ಹೋರಾಟ ಹೊರಟಾರೆ. ನೀ ಯಾರು ಹೇಳಿ ಅದಾಗ್ಬೋದು. ಆ್ಯಂಡ್ ಇನ್ನೂ ಮಜಾ ಸೀನ್ ಅಂತಂದರೆ ಎಲ್ಲರೂ ಮಕ್ಕಳಿಗೆ ವಾಪಸ್ ಸ್ಕೂಲ್ ಏನು ಮಾಡೋದನ್ನೋ ಒಂದು ಸೀರಿಯಸ್ ಕಾನ್ವರ್ಸೇಷನ್ ಆಗಬೇಕು.
ಅಲ್ಲಿ ಬಂದು ನಮ್ಮ ಮೇಷ್ಟ್ರೊಬ್ರು ಬಂದು ಈ ಉಪಾಧ್ಯಾಯರಿಗೆ ಅಡಿಕೆ ಕೊಡೋದು ನಾವು ಭುಜಂಗನ ಸಿಕ್ಕಿ ಹೇಳಿದ್ರು ಅವ್ನು ಅಲ್ಲೇ ಇದ್ದಾನೆ ಆ್ಯಕ್ಚುಲಿ. ಅದಾದ್ಮೇಲೆ ಅದು ಇಟ್ ಇಸ್ ಲೈಕ್ ಟಾಮ್ ಆ್ಯಂಡ್ ಜೆರ್ರಿ ಕಾಂಬಿನೇಷನ್ ಅವ್ರು ಇಬ್ಬರದು, ಭುಜಂಗ ಮತ್ತೆ ಉಪಾಧ್ಯಾಯರು. ಅದೊಂದು ಫುಲ್ ನನಗೆ ತುಂಬ ಮಜಾ ಬರೋ ಇದಂದರೆ ಅದು ಅಂದರೆ ರಾಘು ಅನ್ನೋ ಒಂದು ಕ್ಯಾರೆಕ್ಟರ್ ಶನಿಲ್ ಗುರು ಮಾಡಿರೋದು. ರಾಘು ಅಂದರೆ ಎಂತ ಬರ್ತಾರೆ ಚಾ ಮಾಡೋದು ಅಂತ, ನೀವು ಎಂಥ ಕೇಳೋ ಚಾ ಮಾಡೋದು ಕೇಳ್ತಾನೆ ನಾವು. ಸೊ ಆ ಥರ ತುಂಬ ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ದಿರೋದು, ತುಂಬ ಎಂಜಾಯ್ ಮಾಡ್ಕೊಂಡು ಅವ್ರು ಆ್ಯಕ್ಟಿವ್ ಮಾಡಿರೋದು ಕೂಡ. ಸೊ ಹಂಗಾಗಿ ನಿಮ್ಗೆ ತುಂಬ. ಆಮೇಲೆ ಜ್ಞಾನೇಶ ಇಟ್ ಇಸ್ ಹಿಸ್ ಒರಿಜಿನಲ್ ಕ್ಯಾರೆಕ್ಟರ್ ಅದು. ಸೊ ಸೊ ಅದನ್ನ ಆ್ಯಕ್ಚುಲಿ ತುಂಬ ಜನರದ್ದು ಇನ್ಪುಟ್ಸ್ ಇತ್ತಲ್ಲ, ಅಭಿ, ರಕ್ಷಿತ್, ಸುಮಾರು ಜನರೆಲ್ಲ ಇದು ಮಾಡಿದ್ರು. ಆ್ಯಂಡ್ ಅದನ್ನ ತುಂಬ ಎಂಜಾಯ್ ಮಾಡ್ತಿದ್ರು. ಅಂದರೆ ನಿಮಗೆ ದ ಹಿಡನ್ ಇದು ಅಂತ ಹೇಳಿದ್ರೆ ನಮಗೆ ಆರ್ಯ ಬರ್ತಾಳೆ, ಅದೇ ಸಂಯುಕ್ತ ಬರ್ತಾಳೆ, ಹೊರಗಡೆಗೆ ಡ್ರಾಪ್ ಮಾಡೋದು ಅನ್ಕೊಂಡು ಅವಳ ಜೊತೆಗೆ ಒಂದು ರೌಂಡ್ಸ್ ಹೋಗೋದು ಅನ್ನೋ ಥರ ಜನ ಇರುತ್ತೆ. ಅವರು ಗ್ಯಾರೇಜಲ್ಲಿ ಅಚ್ಯುತಣ್ಣಂದು ಇದು ಮಾಡಿ ಪ್ರಾಜೆಕ್ಟ್ ಟ್ರಿಪ್ ಮೇಲೆ ರೆಡಿ ಮಾಡ್ತಿರ್ತಾರೆ. ಇವರಲ್ಲಿ ಕೂತಿರ್ತಾರೆ ಸೈಡಲ್ಲಿ. ಅದಕ್ಕೆ ಸಪ್ರೇಟ್ ಹೋಗೋಣ ಅಂತ ಅನಿಸ್ತು, ಬಟ್ ರಕ್ಷಿತ್ ಮೇಲೆ ಸಂಯುಕ್ತದ ಮೇಲೆ ಟ್ರಾವೆಲ್ ಮಾಡಬೇಕಾಗಿತ್ತು ನನಗೆ. ಸೊ ಹಂಗಾಗಿ ಅಲ್ಲಿಗೆ ಶಾರ್ಟ್ ಇಡಲಿಲ್ಲ ಅಲ್ಲಿಗೆ. ನೀವು ಇವತ್ತು ಅಬ್ಸರ್ವ್ ಮಾಡಿದ್ರೆ ಈ ಗಾಡಿದ್ದು ವೀಲ್ ಬ್ಯಾಲೆನ್ಸಿಂಗ್ ಮತ್ತೆ ಅಲೈನ್ಮೆಂಟ್ ಮಾಡ್ತಾರೆ, ಅದು ಕೆಳಗಡೆ ಇಳಿಯಕ್ಕೆ ಬಂದಿರುತ್ತೆ ರಿಪೇರಿ ಮಾಡೋಕ್ಕೆ ಕಾರ್ ಗ್ಯಾರೇಜ್ ಅಲ್ಲಿ. ಅವ್ರು ಅಲ್ಲಿ ಕೂತ್ಕೊಂಡು ಬಿಯರ್ ಕುಡಿತಾ ಇರ್ತಾರೆ, ಉಳಿದವರೆಲ್ಲ ಈ ಕಡೆಗೆಲ್ಲ ಬಿಯರ್ ಕುಡಿಯೋದು ಅವೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಬರೋ ಹೋಗೋಣ ಅಂತ ಅನ್ಕೊಂಡು ಎದ್ದ ತಕ್ಷಣ ಅಲ್ಲಿ ಎದ್ಸಿದ ಕೆಳಗಡೆ ಹೇಳ್ಕೊಂಡು ಹೋಗಿ ಕೆಳಗೆ ಬಂದ ಮತ್ತೆ ಪೂರ ಮೇಲೆ ಬರ್ತಿಸ್ತೀರ. ಹೇಳಿದ್ರು ಇದೆಲ್ಲ ನೀವು ಆಕ್ಟರಾಗಿ ಎಂಜಾಯ್ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ ಅದನ್ನ ಆ ಟೈಮಿಂಗ್ನ ವರ್ಕೌಟ್ ಮಾಡೋಕ್ಕೆ ಸಾಧ್ಯ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಅದು ನಿಮ್ಮನ್ನ ಥ್ರೂ ಔಟ್ ತೊಗೊಂಡೋಗುತ್ತೆ, ಆಡಿಯನ್ಸ್ಗೆ ಅದು ಕ್ಯಾರೆಕ್ಟರ್ಗಳು ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನು ಅವ್ರಿಗೆ ಫೀಡ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾರ ಹತ್ರ ಬೇಕಾದ್ರೂ ಆ್ಯಕ್ಟಿಂಗ್ ತೆಗ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಆ ಕಲಾವಿದ ಅಂತ ಇದ್ದೇ ಇರುತ್ತೆ. ನಾವು ಎಷ್ಟರ ಮಟ್ಟಿಗೆ ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ, ಅವ್ರಿಗೆ ಎಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ರೀಸೆಂಟ್ಲಿ ಒಂದು ಸೀನ್ ಏನೋ ಇದು ಮಾಡಬೇಕಾದ್ರೂ ಅದೇ ಥರದ್ದು ಏನೋ ಸಂದರ್ಭ ನಡೀತದೆ. ಸೊ ಹಾಗೆ ಖಂಡಿತವಾಗ್ಲೂ ಅದು ಇದ್ದೇ ಇದೆ. ನೀವು ಜಾಸ್ತಿ ಫೀಡ್ ಮಾಡದೇ ಇದ್ದಾಗ ಸ್ಟಾಕ್ ಬರಕ್ಕೆ ಶುರು ಆಗ್ಬಿಡುತ್ತೆ. ಓಕೆ, ಇದಕ್ಕೆ ಈ ಥರ ಕೊಡೋಣ, ಇದಕ್ಕೆ ಈ ಥರ ಕೊಡೋಣ ಅನ್ನೋದು ಕಡಿಮೆ ಆಗಿರಲ್ವಲ್ಲ. ಕರೆಕ್ಟ್. ಓಕೆ ಸರ್, ಈಗ ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ನ ಹೊರತುಪಡಿಸಿ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಅಂತ ಜನಕ್ಕೆ ತಲುಪ್ತಾ ಇಲ್ಲ. ಅದು ಈ ಚಿತ್ರ ಬರ್ತಿದ್ಯಾ ಈ ವಾರ ಅಂತ ಕೇಳ್ತಾರೆ ಎಷ್ಟೊಂದು ಜನ. ನೀವು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಕೂಡ ಮಾತಾಡಿದ್ರಿ, ಆಡಿಯನ್ಸ್ ನಮ್ಗಿಂತ ಮುಂದೆ ಇರ್ತಾರೆ, ಅವ್ರು ಮಿನಿಮಮ್ 3 ವರ್ಷ ಗ್ಯಾಪ್ ಆಗಿದೆ ನನ್ನ ಫೀಲಿಂಗು. ಸೊ ಆಸ್ ಅ ಫಿಲ್ಮ್ ಮೇಕರ್ ಯಾವ ಸ್ಟ್ರಾಟಜಿ ಉಪಯೋಗಿಸಿ ಈಗ ಪ್ರಮೋಷನ್ ಹೆಂಗ್ ಮಾಡೋದು ಅಂತ ತುಂಬಾ ಜನಕ್ಕೆ ಅದೊಂದು ತಲೆಬೇನೆ ಆಗಿದೆ. ಸೊ ಯಾವ ತರ ಪ್ರಮೋಷನ್ ಮಾಡ್ಬೋದು ಚಿತ್ರವನ್ನ, ಹೇಗೆ ಒಬ್ಬ ಫಿಲ್ಮ್ ಮೇಕರ್ ಹೌ ಕ್ಯಾನ್ ಹಿ ಬಿ ಅಹೆಡ್ ಆಫ್ ದಿ ಆಡಿಯನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಅಹೆಡ್ ಆಫ್ ಆಡಿಯನ್ಸ್ ಅನ್ನೋದು ಅಂದರೆ ಎಲ್ಲರೂ ಮನುಷ್ಯರೇ. ಸೊ ಎಲ್ರಿಗೂ ಇವತ್ತಿಗೆ ಇರುವಂಥ ಫೆಸಿಲಿಟಿಲಿ ಸೊ ಆ ಥಾಟ್ ಪ್ರೊಸೆಸ್ ಎಲ್ಲರದ್ದು ಸೇಮ್ ಇರುವಂಥ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಕತೆ, ಅದರ ನರೇಟಿವ್ ಏನಿದೆ, ನಮಗೆ ಕಥೆಯನ್ನು ಹೇಳೋ ರೀತಿ ಏನಿದೆ, ಸ್ಕ್ರೀನ್ ಪ್ಲೇ ಆಗ್ಬೋದು, ಇಡೀ ಸಿನಿಮಾದ ಪ್ರೆಸೆಂಟೇಷನ್ ಆಗ್ಬೋದು, ಪಾತ್ರಗಳನ್ನು ನಾವು ಆರ್ಕ್ ಬಿಲ್ಡ್ ಮಾಡೋದಾಗ್ಬೋದು, ಅವ್ರಿಗೆ ಅದರ ಜೊತೆಗೆ ಟ್ರಾವೆಲ್ ಮಾಡೋ ಥರದಲ್ಲಿ ತೊಗೊಂಡೋಗಿ ಥಿಯೇಟರ್ಗಳ ಎಕ್ಸ್ಪೀರಿಯನ್ಸ್ನ ಕೊಡೋದಾಗ್ಬೋದು, ಈ ವಿಚಾರದಲ್ಲಿ ಇನ್ನೂ ಹೊಸತನಗಳನ್ನು ತರ್ತಾ ಹೋದರೆ, ಇನ್ನೂ ಫ್ರೆಶ್ ಆಗಿ ಅವ್ರಿಗೆ ಅದನ್ನ ಹೇಳ್ತಾ ಹೋದರೆ ಜನರಿಗೆ ನೋಡಬೇಕಾದ್ರೆ ಫ್ರೆಶ್ ಆಗಿರ್ಬೋದು. ಅಲ್ಲಿ ಸ್ವಲ್ಪ ಹೆಡಾಗಿರ್ಬೇಕು ಅಂತ ಅನ್ಸುತ್ತೆ. ಅದು ಪ್ರಯತ್ನಗಳು ಅಷ್ಟೇ, ಅದು ಆಯ್ತಾ ಇಲ್ವ ಅನ್ನೋದು ಗೊತ್ತಾಗಲ್ಲ. ಅದನ್ನು ವಾಪಸ್ ಜನರೇ ಹೇಳಬೇಕಾಗತ್ತೆ. ಈ ಸುಮ್ಮನೆ ನೀವು ಹೇಳಿದೆ ಗುರು ಇದು ಬಂದೇ ಇಲ್ಲ ಎಲ್ಲಿ ಅಂತ ಆಗುವಂಥ ಸಂದರ್ಭಗಳು ಇರುತ್ತೆ. ಬಟ್ ಜನರಿಗೆ ಇವತ್ತೇನಾಗಿದೆ, ತುಂಬ ವಿಷಯಗಳು ನಮ್ಗೆ ಫೋನಲ್ಲಿ ಸಿಗ್ತಿದೆ. ಸುಮಾರು ಜನ ಇವಾಗ ಸಿನಿಮಾನು ಫೋನಲ್ಲಿ ನೋಡ್ತಾರೆ, ಲೈಕ್ ನೆಟ್ಫ್ಲಿಕ್ಸ್, ಅಮೆಝಾನ್, ಈ ಥರ ಎಲ್ಲ ಇದನ್ನು ಹಾಕೊಂಡಿರ್ತಾರೆ. ಕೆಲವರಿಗೆ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಸಿಗುತ್ತೆ. ಅಷ್ಟರಲ್ಲೇ ನೋಡಿ ಅವ್ರಿಗೆ ಕಂಟೆಂಟ್ ಕತೆ ಗೊತ್ತಾದ್ರೆ ಸಾಕು ಅನ್ನೋ ಥರದಲ್ಲಿ ಇರುವಂಥ ಮೈಂಡ್ ಸೆಟ್ ಇರುತ್ತೆ. ಕೆಲವು ಕೋರ್ ಸಿನಿಮಾ ಆಡಿಯನ್ಸ್ ಇರ್ತಾರೆ, ಅವ್ರು ಥಿಯೇಟ್ರಲ್ಲೇ ಬಂದು ನೋಡ್ಬೇಕಂತ ಆಸೆ ಇರುತ್ತೆ. ಐ ಥಿಂಕ್ ಕಂಟೆಂಟು ಅವ್ರಿಗೆ ಕನೆಕ್ಟ್ ಆಗಬೇಕು ಅಂತ ನಂಬ್ತೀನಿ ನಾನು. ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಬರೋಕಾದ ರೀಸನ್ನೇ ಸಿಗಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು ಒಂದು ಸಿನಿಮಾಗೆ ಹೋಗ್ಬೇಕಂತಂದ್ರೆ ಆ ಟಿಕೆಟ್ ರೇಟು ಪ್ಲಸ್ ಅವನ ಎಕ್ಸ್ಟ್ರಾ 2 hours, ಬರೋಕ್ಕೆ 1 hour, ಹೋಗೋಕೆ 1 hour, ಇಲ್ಲಿ ಮತ್ತೊಂದು 2.5 ಗಂಟೆ ಅಲ್ಲೂ ನಾವು ಹಾಕೊಂಡು ಕುಯ್ತಾ ಇದ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಸೊ ಬಂದಮೇಲೆ ಅವ್ರಿಗೆ ರಿಗ್ರೆಟ್ ಆಗಬಾರ್ದು. ನಾನು ಸುಮಾರು ಒಂದು 4-5 hours ತೆಗೆದುಬಿಟ್ರಲ್ಲ ಗುರು ಅನ್ನೋ ಥರ ರಿಗ್ರೆಟ್ ಆಗ್ಬಿಟ್ರೆ ಅದ್ರ ಎಫೆಕ್ಟ್ ಇನ್ನೊಂದು ಸಿನಿಮಾಗೆ ಆಗ್ಬಿಡುತ್ತೆ. ಆಯ್ತು ಬಾಗುರು ಇನ್ನೊಂದು ಸ್ವಲ್ಪ ದಿವಸ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತಾರೆ. ಈಗ ಎಲ್ಲಿ ಬರೋಕ್ಕೂ ಜಾಗ ಇಲ್ಲ ಕನ್ನಡ ಇಂಡಸ್ಟ್ರಿಗೆ. ನಮ್ಮಲ್ಲಿ ಒಂದು ಇದು ಮಾಡ್ತಿದ್ವಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅಜ್ಜಿ ಬಯಲು ಅಲ್ಲಿಲ್ಲ ಅಂತ ಹಂಗೆ ಊರಲ್ಲಿ ಗಾದೆ ಹೇಳ್ತಿದ್ರು. ಹಂಗಾಗಿದೆ. ಈಗ ಒಳ್ಳೆ ಹೋಪ್ಫುಲ್ ಆಗಿದ್ದೀವಿ, ಪ್ರತಿ ಸಿನಿಮಾಗೂ ಹಂಗೆ ಇರ್ತೀವಿ. ಹಂಗಂತ ಹೇಳ್ಬಿಟ್ಟು ನಾವು ಬಿಟ್ಟು ಸೋಲ್ ಒಪ್ಕೊಂಡು ಹಿಂದೆ ಸರಿಯಕ್ಕಾಗಲ್ಲ. ಸೊ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಮುಗಿದಿದೆ, ಇವಾಗ ಬರೋವಂಥ ಸಂದರ್ಭ. ಸೊ ಬರ್ತಾ ಇದೀವಿ. ಸೊ ಅದಕ್ಕೆ ನಮ್ಮ ಕೈಯಿಂದ ಫುಲ್ಲೆಸ್ಟ್ ನಾವು ಎಫರ್ಟ್ ಹಾಕಲೇಬೇಕು. ಅವ್ರಿಗೆ ಇಷ್ಟ ಆದರೆ ಮತ್ತೆ ಅವ್ರು ತೊಗೊಂಡು ಹೋಗ್ತಾರೆ. ಅದಾದ್ಮೇಲೆ ನಮ್ಮ ಹತ್ರ ಅವರು ಏನು ಕೇಳೋಲ್ವಲ್ಲ,
ಏನಪ್ಪ ನಿನ್ನ ಪಿಕ್ಚರ್ ಬೇರೆ ಹೇಳ್ಬೇಕು ಅಂತ ಕೇಳೋದಲ್ಲ, ಅವರೇ ಎಲ್ಲರಿಗೂ ಪ್ರಚಾರ ಕೊಡ್ತಾರೆ, ಎಲ್ರಿಗೂ ತಲುಪಿಸ್ತಾರೆ, ಇಷ್ಟ ಆದವ್ರು ಎಷ್ಟೋ ಸಲ ನೋಡ್ತಾರೆ, ಹಂಗೆಲ್ಲ ಇರುತ್ತೆ. ಸೊ ಅದೊಂದು ತುಂಬ ಅನ್ಸಾಲ್ವ್ಡ್ ಪಜಲ್ ಅದು. ಹೌದು, ಹೋಪ್ಫುಲ್ ಆಗಿದ್ದೀವಿ ನೋಡಿ. ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಸಿನಿಮಾದ ಕಂಟೆಂಟ್ ಜೊತೆ ಹೋಗೋದು ತುಂಬಾ ಸೇಫ್ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಏನ್ ಮಾಡ್ತಾರೆ ಇವಾಗ ಟ್ರೆಡಿಷನಲ್ ಪ್ರಮೋಷನ್ ಮೆಥಡ್ಸ್ ಒಂದಿಷ್ಟು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಮೆಥಡ್ ನ ಬಿಟ್ಟು ಯಾರು ಆಚೆ ಬರ್ತಿಲ್ಲ ಅಂತ ಅನ್ಸುತ್ತೆ. ಸೊ ಆ ಮೆಥಡ್ ನ ನಿನ್ನ ಸಬ್ಜೆಕ್ಟ್ ಬೇಕಾ ಬೇಡವಾ ಅನ್ನೋ ಡಿಸಿಷನ್ ನ ತಗೋಬೇಕು. ಇಟ್ಸ್ ನಾಟ್ ಓನ್ಲಿ ಆನ್ ಮನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ತಗೊಂಡ್ರೆ, ಅವ್ರು ರಿಲೀಸ್ಗಿಂತ ಎಷ್ಟೋ ವರ್ಷದ ಒಂದೂವರೆ ವರ್ಷ ಮುಂಚೆಯಿಂದಾನೇ ಅವರು ಪ್ರಮೋಷನ್ಗಳು ಶುರು ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರ ಸಿನಿಮಾಗೆ ಬೇಕಾಗಿದ್ದೇ ಆ ತರದ ಪ್ರಮೋಷನ್. ಟ್ರೆಡಿಷನಲ್ ಪ್ರಮೋಷನ್ ಅವ್ರಿಗೆ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅದು ಕಂಟೆಂಟ್ ಅವ್ರನ್ನ ಗೆಲ್ಸಿದ್ದು ಅಂತ ಅನ್ಸುತ್ತೆ. ಸೊ ಈ ಯಾವುದೇ ಸಿನಿಮಾಗಳಾಗ್ಲಿ, ನೀನ್ ಒಳಗಡೆ ಸಿನಿಮಾ ಒಳಗೆ ಏನ್ ಕಂಟೆಂಟ್ ಇದೆ ಅದನ್ನೇ ತಗೊಂಡು ಪ್ರಮೋಷನ್ ಮಾಡ್ತಾ ಹೋದಾಗ ಮಾತ್ರ ಜನಕ್ಕೆ ರೀಚ್ ಆಗಕ್ ಸಾಧ್ಯ. ಈಗ ಪೊಲೀಸ್ ಕಂಟೆಂಟ್ ಅಂತ ಮಾಡ್ಬಿಟ್ಟು ನಾನು ಫಸ್ಟ್ ಪೊಲೀಸ್ ಮತ್ತೆ ಅವ್ರ ಫ್ಯಾಮಿಲಿಗೆ ತೋರಿಸ್ದಾಗ್ಲೇನೆ ಅವರಿಂದ ಮೌತ್ ಪಬ್ಲಿಸಿಟಿ ಆಗತ್ತೆ. ಅವ್ರಿಗೆ ಇಷ್ಟ ಆಗ್ಬೇಕು, ಅಪ್ಪ ಚೆನ್ನಾಗಿ ಮಾಡಿದಾರೆ ಕಣೋ, ನಮ್ಮ ಬಗ್ಗೆನೂ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ನಮ್ ಟಾರ್ಗೆಟ್ ಏನು, ಟಾರ್ಗೆಟ್ ಆಡಿಯನ್ಸ್ ಯಾರು? ಸೊ ಈ ಮಿಡಲ್ ಕ್ಲಾಸು ಪೊಲೀಸ್ ಅವ್ರ ಜೊತೆ ಒಡನಾಟ ಇರುವಂತವ್ರು. ಸೊ ಈ ತರದವ್ರ ಜೊತೆನೆ ನಾವು ಹೋಗ್ಬೇಕು. ನೆಕ್ಸ್ಟ್ ಇರೋದು ಕಾಲೇಜ್ ಹುಡುಗರು. ಯಾಕೆ ಅಂದ್ರೆ ದೇ ಶುಡ್ ಗೇನ್ ಸಮ್ ರೆಸ್ಪೆಕ್ಟ್ ಅಬೌಟ್ ಪೊಲೀಸ್ ಅನ್ನೋದು. ಬರೀ ಪೊಲೀಸ್ ಅವ್ರನ್ನ ಬೈಕೊಂಡು ತಿರ್ಗೋದೇ ಅಲ್ಲ. ಯಾರೋ ಒಬ್ಬ ಮಾತ್ರ ತಪ್ಪು ಮಾಡಿರ್ಬೋದು, ಯಾರು ಮಾಡಲ್ಲ ಅಂತ ಹೇಳಲ್ಲ ನಾನು. ಯಾರೋ ಒಬ್ಬ ಲಂಚ ತಗೊಂಡಿರ್ಬೋದು, ಹಂಗಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಲಂಚ ತಗೋತಾರೆ ಅಂತಲ್ಲ. ಸೊ ಆ ಮನೋಭಾವದಿಂದ ಜನ ಆಚೆ ಬರಲಿ ಅನ್ನೋದು ಒಂದು ರೀಸನ್ ಈ ಸಿನಿಮಾದಲ್ಲಿ ಇಟ್ಕೊಂಡಿರೋದ್ರಿಂದ. ಸೊ ಅದನ್ನೇ ಇಟ್ಕೊಂಡು ನಾವು ಪ್ರಮೋಟ್ ಮಾಡಬೇಕು. ಬೇರೆ ಯಾವ್ದನ್ನೋ ನಾನು ಸೂಪರ್ ಆಗಿ ಯಾವ್ದೋ ಒಂದು ಫೈಟ್ ಇಡೀ ಸಿನಿಮಾದಲ್ಲಿ ಮಧ್ಯದಲ್ಲಿ ಹಾಕಿದೀನಿ ಅನ್ಬಿಟ್ಟು ಟ್ರೈಲರ್ ಅಲ್ಲಿ ಒಂದು ಫೈಟ್ ಕಟ್ ಮಾಡ್ಬಿಟ್ಟು ಜನ ಎಲ್ಲ ಮಾಸ್ ಸಿನಿಮಾ ಮಾಡಿದಾರೆ ಪ್ರಮೋದ್ ಶೆಟ್ರ್ ಅಂತ ಬಂದು ನಾವು ಕ್ಲಾಸ್ ಸಿನಿಮಾ ತೋರಿಸಿದ್ರೆ ಬೈಕೊಂಡೇ ಹೋಗೋದವ್ರು. ಸೊ ವರ್ಕ್ ಆಗಲ್ಲ. ಸೊ ಫಸ್ಟ್ ಶೋಗೆ ವರ್ಕ್ ಆಗ್ಬೋದು ಅಷ್ಟೇ. ನಿಮ್ಗೆ ಆಚೆ ಬಂದವನೇ ಬೈಕೊಂಡ್ ಬರ್ತಾನೆ. ಸೊ ನೀವು ಒಳಗಡೆ ಏನಿದೆ ಕಂಟೆಂಟ್ ಅದನ್ನೇ ಪ್ರಮೋಟ್ ಮಾಡಕ್ ಟ್ರೈ ಮಾಡಿ. ಸೊ ಆ ತರದ ಸಿನಿಮಾ ನೋಡೋಕೆ ಆಸೆ ಇರೋಂಥವನೇ ಬರ್ತಾನೆ. ಸೊ ಅವನಿಗೆ ಅದು ಇಷ್ಟನೂ ಆಗುತ್ತೆ. ಪ್ರಮೋಷನ್ ಅವ್ನು ಚೆನ್ನಾಗೇ ಮಾಡ್ತಾನೆ ಹೊರಗಡೆ ಹೋದ್ಮೇಲೆ. ಅವ್ನು ಕಮರ್ಷಿಯಲ್ ಸಿನಿಮಾ ನೋಡೋರಿಗೆ ಯಾವುದೋ ಈಗ ಫೆಸ್ಟಿವಲ್ ಸಿನಿಮಾ ನೋಡೋಂಥವ್ರನ್ನ ನೀವು ಕಮರ್ಷಿಯಲ್ ಸಿನಿಮಾಗೆ ತಗೊಂಡ್ಬಂದ್ಬಿಟ್ರೆ ಅವ್ನು ಆಚೆ ಬಂದಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂತ. ಸೊ ಆ ತರದ ಆಡಿಯನ್ಸ್ಗೆ ಕೇಟರ್ ಆಗ್ಬೇಕು. ಅದು ಇವತ್ತಿನ ಮೇನ್ ಗೋಲ್ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ಸಾಕಷ್ಟು ಕಂಪ್ಲೇಂಟ್ಸ್ ಇರೋದು ಈ ವಿಷಯಕ್ಕೇನೆ ಸರ್. ಪ್ರೀಮಿಯರ್ಸ್ ತುಂಬಾ ಜನ ಹೋಗ್ತಾರೆ, ಸುಮ್ನೆ ಬಂದ್ ಆಚೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ನಾವು ಹೋಗಿ ಸಿನಿಮಾ ನೋಡಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಾವು ಯಾರ್ದು ಮಾತೆ ನಂಬಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಹೌದು. ಯಾಕಂದ್ರೆ ಈಗ ಇನ್ನೊಂದೇನು ಅಂದ್ರೆ ಇಂಡಸ್ಟ್ರಿ ಡೈಲ್ಯೂಟ್ ಆಗಿ ಹೋಗ್ಬಿಟ್ಟಿದೆ. ಅಂದ್ರೆ ನಿಮ್ಗೆ ಜನರಿಗೆ ಆ ತರದ ಪ್ರೀಮಿಯರ್ಗಳನ್ನ ನೋಡಿ ಅಲ್ಲಿ ಬರೋ ಬಿಲ್ಡಪ್ ಗಳನ್ನ ನೋಡ್ಬಿಟ್ಟು ಜನರಿಗೆ ಆಯ್ತು ಬಿಡ್ರಪ್ಪ ಸೂಪರ್ ಸುಳ್ಳು ಹೇಳ್ತಾರೆ, ನಾವ್ ಯಾಕೆ ಹೋಗ್ಬೇಕು ಆ ತರದ ಫೀಲ್ ಬಂದಿದೆ. ಅದನ್ನು ಕಮೆಂಟ್ಸ್ ಗಳು ನೋಡ್ತಾ ಇರ್ತೀವಿ. ಅಲ್ಲ, ಕೆಲವೊಂದು ಸಿನಿಮಾ ಜೆನ್ಯೂನ್ ಆಗಿದ್ರು ಅದನ್ನ ಇವತ್ತು ತಗೊಳಕ್ಕಾಗಲ್ಲ. ಕೆಲವೊಂದು ಸಿನಿಮಾ ಏನಾಗುತ್ತೆ ಅಂದ್ರೆ ನಾವ್ ಎಲ್ಲರೂ ಒಂದೇ ಫ್ಯಾಮಿಲಿ ಇದ್ದಂಗೆ ಅಂತ ಹೇಳ್ತಾರೆ. ಇಂಡಸ್ಟ್ರಿ ಅಲ್ವಾ. ಸೊ ಎಲ್ಲರೂ ಈಗ ಇವನ್ ಸಿನಿಮಾ ಮಾಡಿದಾನೆ ನನ್ನನ್ನು ಕರೆದಿದ್ದಾನೆ ಅಂದಾಗ ನಾನು ಅದರಲ್ಲಿರುವಂತ ಪಾಸಿಟಿವ್ ಎಲಿಮೆಂಟ್ಸ್ ನ ಹೇಳ್ಬೇಕು ಹೊರತು ಅದರಲ್ಲಿರೋ ನೆಗೆಟಿವ್ ಎಲಿಮೆಂಟ್ಸ್ ಎಲ್ಲರಿಗೂ ಈಗ ಬರೋರು ಸೆಲೆಬ್ರಿಟೀಸ್ಗಳನ್ನ ಕರೆದಾಗ ಒಂದು ಪ್ರೀಮಿಯರ್ ಆಯ್ತು ಅಂತಂದ್ರೆ ಅವ್ರು ಬಂದು ಯಾಕೆ ನೆಗೆಟಿವ್ ಹೇಳ್ತಾರೆ? ಕರೆಕ್ಟ್. ಅವರು ಸಿನಿಮಾದಲ್ಲೇ ಇರ್ತಾರೆ. ಅವ್ರಿಗೆ ಅದನ್ನ ಇನ್ನೂ ಹೆಚ್ಚು ತಲುಪಿಸ್ಬೇಕಂತ ಆಸೆ ಅವ್ರಿಗೂ ಇರುತ್ತೆ. ನಾಳೆ ಸಹ ಅವ್ರ ಸಿನಿಮಾದ್ರು ಅದೇ ಇರುತ್ತೆ ಅವ್ರಿಗೆ. ಹಂಗಾಗಿ ಅದು ತುಂಬಾ ಅದ ಹೇಳಿದ್ನಲ್ಲ ನಿಮ್ಗೆ, ಅಂದ್ರೆ ಜನರಿಗೆ ತಲುಪಿ ಜನರೇ ಅದನ್ನ ತಗೊಂಡು ಹೋದಾಗ್ಲೇ ಮಾತ್ರ ಅದಕ್ಕೆ ಈಗ ಆಗೋ ಸಾಧ್ಯತೆ ಇದೆ ಅಂತ. ಹಂಗಾಗ ಆ ಸೆಲೆಬ್ರಿಟಿ ಪ್ರೀಮಿಯರ್ ಅನ್ನೋದು ಆ ತರದ್ದೆಲ್ಲ ಇವಾಗ ಸ್ವಲ್ಪ ಫೇಲ್ ಆಗ್ತಾ ಬಂದಿದೆ. ಅದು ವರ್ಕ್ ಆಗೋದು ಮುಂದಕ್ಕೆ ಕಷ್ಟ ಇದೆ. ಸರ್, ನಿಮ್ಮ ಲಾಫಿಂಗ್ ಬುದ್ಧ ಬಗ್ಗೆ ಮಾತಾಡೋದಾದ್ರೆ, ಒನ್ ಲೈನರ್ ಲಾಫಿಂಗ್ ಬುದ್ಧ ಹೀಗಿದೆ ಅಂತ ಹೇಳೋದಾದ್ರೆ ಹೇಗೆ? ಆಮೇಲೆ ಲಾಫಿಂಗ್ ಬುದ್ಧ ಚಿತ್ರದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ನಮ್ಗೋಸ್ಕರ. ಏನಿಲ್ಲ ಅಂದ್ರೆ ಒಬ್ಬ ಓವರ್ ವೈಟ್ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಇರುವಂತಹ ಕತೆ. ಹೆಸರೇ ಹೇಳೋ ಹಾಗೆ ಲಾಫಿಂಗ್ ಬುದ್ಧ ಅವನು ನಗುವನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾನೆ, ನಗ್ನಗ್ತಾ ಎಲ್ಲದನ್ನು ಸಾಲ್ವ್ ಮಾಡ್ತಾ ಇರ್ತಾನೆ. ಅವನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಬಂದರೆ ಅದನ್ನ ಅವನು ಹೇಗೆ ಹ್ಯಾಂಡಲ್ ಮಾಡ್ತಾನೆ, ನಗ್ತಾನೆ ಹ್ಯಾಂಡಲ್ ಮಾಡ್ತಾನೆ, ಇಲ್ಲ ಅವಾಗ ಸೀರಿಯಸ್ ಆಗ್ತಾನ ಅನ್ನುವಂಥದ್ದು ಒಂದು ವಿಚಾರನ ಇಟ್ಕೊಂಡು ಮಾಡಿರೋದು. ಮತ್ತೆ ಇದರಲ್ಲಿ ದಿಗಂತ್ ಒಂದು ಅದ್ಭುತವಾದ ಪಾತ್ರನ ನಿರ್ವಹಿಸಿದಾನೆ. ಸೊ ಆ ಕ್ಯಾರೆಕ್ಟರ್ ಬಂದಾಗ ಜನರಿಗೆ ಇನ್ನೂ ಹೆಚ್ಚು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾಕೆ ಗೋವರ್ಧನ ಹಿಂಗೆ, ಯಾಕೆ ಗೋವರ್ಧನ ಏನೇನ್ ಕಾಂಡಗಳು ಮಾಡ್ತಾನೆ ಅದ್ರ ಸುತ್ತಮುತ್ತ. ಗೋವರ್ಧನ ಅನ್ನೋ ಕ್ಯಾರೆಕ್ಟರ್ನ ನಾವು ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ ಹಾಗೆ ಕೊನೆ ತನಕ ಉಳ್ಕೋತಾನ ಇಲ್ವಾ ಅನ್ನೋದು ಜನಕ್ಕೂ ಕ್ಯೂರಿಯಸ್ ಆಗಿರುತ್ತೆ. ಇವ್ನು ಲಾಫಿಂಗ್ ಬುದ್ಧ ತರನೇ ಇರ್ತಾನ, ಇಲ್ಲ ಇದನ್ನ ಹಾಳು ಮಾಡ್ಕೋತಾನ ಅನ್ನೋದು. ಸೊ ಆ ಕ್ಯೂರಿಯಸ್ನೆಸ್. ಹಾಗೆ ಪೊಲೀಸ್ ಅವರು ಅಂದ್ರೆ ಎನಿ ಫಿಲಮ್ ನೀವು ಒಂದೇ ಸಿನಿಮಾ 2 ಸರಿ ನೋಡಿದಾಗ ನಿಮ್ಗೆ 2 ಆರ್ಕ್ ಕಾಣುತ್ತೆ ಸಿನಿಮಾದಲ್ಲಿ. ಆ ತರ ಲೇಯರಿಂಗ್ ಮಾಡಿರ್ಬೇಕು. ಸೊ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ
ಆ ಪೊಲೀಸಿನ ಒಂದು ಫ್ಯಾಮಿಲಿ ಮತ್ತೆ ಅವರ ಸ್ಟ್ರೆಸ್ ಲೆವೆಲ್ ಹೋಗ್ತಾ ಇದ್ರೆ ಫೋರ್ಗ್ರೌಂಡ್ ಅಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಕಾಮಿಡಿ ಹೋಗ್ತಾನೆ ಇರುತ್ತೆ. ನಿಮ್ ಕಣ್ಮುಂದೆ ಆಗ್ತಾ ಇರೋ ಎಲ್ಲಾ ವಿಷಯಗಳಿಗೂ ನಿಮ್ಗೆ ನಗು ಬರ್ತಾನೆ ಇರುತ್ತೆ. ಬಟ್ ಲಾಸ್ಟ್ 10 minutes ಅಲ್ಲಿ ನಿಮ್ ಹಿಂದ್ಗಡೆನೂ ಒಂದು ಕತೆ ಓಡ್ತಾ ಇತ್ತಲ್ಲ, ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತೀವಿ ಅನ್ನೋಂಥದ್ದು ವಿಚಾರ. ಸೊ ಆಸ್ ಯೂಶುವಲ್ ನೀವು ಹೇಳ್ದಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಥವಾ ಕಿರಿಕ್ ಪಾರ್ಟಿ ಆಗಿರ್ಬೋದು, ನಗ್ನಗ್ತಾನೆ ತಗೊಂಡೋಗಿ ಲಾಸ್ಟ್ ಅಲ್ಲಿ ಒಂದು 10 ನಿಮಿಷ ನಾವು ಏನ್ ವಿಚಾರ ಹೇಳ್ಬೇಕು ಅನ್ಕೊಂಡಿದೀವಿ ಅದನ್ನ ಹೇಳಿದಾಗ ಜನರು ನೋಡ್ತಾರೆ. ಸೊ ಆ ತರದೊಂದು ಪ್ರಯತ್ನ ಈ ಸಿನಿಮಾದಲ್ಲಿ ನಡೆದಿದೆ. ಅಂಡ್ ಅದೇ ಅವ್ರ ಪೊಲೀಸ್ ಅವ್ರ ಮೇಲೆ ಒಂದು ಸಣ್ಣ ಮಟ್ಟಿನ ಗೌರವ ಹೆಚ್ಚಾಗ್ಲಿ ಅನ್ನೋದು ಈ ಸಿನಿಮಾದ ಉದ್ದೇಶ. ಸೊ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಕೂಡ ಈ ಸಿನಿಮಾನ. ಸೊ ದಯವಿಟ್ಟು ಬಂದು ನೋಡಿ ಸಿನಿಮಾ ಚಿತ್ರಮಂದಿರದಲ್ಲಿ. ಪ್ರತಿ ಸರಿ ಇದನ್ನೇ ಹೇಳ್ತೀವಿ, ಬಟ್ ಬರೋದಕ್ಕೆ ನೀವು ಮನ್ಸು ಮಾಡಲ್ಲ. ಅಂಡ್ ನನಗೆ ಒಂದು ವೆರಿ ವೆರಿ ಫ್ರೆಶ್ ಥಿಂಗ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕನ್ನಡ ಇಂಡಸ್ಟ್ರಿ ಇವತ್ತು ಸಿಕ್ಕಾಪಡೆ ದೊಡ್ಡ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ ಅಂದ್ರೆ ಅದಕ್ಕೂ ಕಾರಣ ನಮ್ಮ ಆಡಿಯನ್ಸೇ. ಇವತ್ತು ಜನ ಥಿಯೇಟರ್ಗೆ ಬರ್ತಿಲ್ಲ ಅಂತ ಬೈಕೊಂಡ್ರು ಅದಕ್ಕೂ ಜನನೇ ಕಾರಣ ಆಗ್ತಾರೆ. ಸೊ ನೀವು ಗೆಲ್ಲಿಸ್ತೀರಾ ಸೋಲಿಸ್ತೀರಾ ನಿಮಗೆ ಬಿಟ್ಟಿದೆ. ಸರ್, ಸೋಷಿಯಲ್ ಕಾಸಸ್ ಬಗ್ಗೆ ಸಾಕಷ್ಟು ಚಿತ್ರಗಳನ್ನ ಮಾಡಿದ್ರ. ಅಂದ್ರೆ ನಾವು ನ್ಯೂಸ್ ಪೇಪರ್ ಅಲ್ಲಿ ಓದ್ತಿರ್ತೀವಿ, ಟಿವಿನಲ್ಲಿ ನೋಡಿರ್ತೀವಿ ಆ ವಿಷಯಗಳ ಬಗ್ಗೆ, ಬಟ್ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಿರಲ್ಲ. ಆದ್ರೆ ನೀವು ನಿಮ್ಮ ರಿಕ್ಕಿಯಲ್ಲಾಗಿರ್ಬೋದು ನಕ್ಸಲಿಸಂ ಬಗ್ಗೆ ಒಂದಷ್ಟು ವಿಷಯಗಳು ಬಂದು ಹೋಗುತ್ತೆ. ಮತ್ತೆ ಸಾಹಿಬ್ರ ಶಾಲೆಯಲ್ಲಿ ಗಡಿನಾಡ ಶಾಲೆಗಳ ಬಗ್ಗೆ, ಮತ್ತೆ ಕಾಂತಾರದಲ್ಲಿ ಮ್ಯಾನ್ ವರ್ಸಸ್ ವೈಲ್ಡ್, ಈ ತರದ್ದು ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿರುತ್ತೆ. ಬಟ್ ನಿಮ್ಮ ಚಿತ್ರವನ್ನ ನೋಡಿದ್ಮೇಲೆ 2 ತರ ಚಿತ್ರ ಮಾಡೋರು ಇರ್ತಾರೆ. ಒಂದು, ಆ ಚಿತ್ರವನ್ನ ನೋಡಿ ಉಗ್ರ ಹೋರಾಟ ಮಾಡ್ಬೇಕು ನಾವು ಅನ್ನೋ ಒಂದು ಎನ್ರೇಜ್ಡ್ ಮೂಡಿಗೆ ಹೋಗೋರು ಇರ್ತಾರೆ. ಬಟ್ ನೀವು ಆ ಇಡೀ ಒಂದು ಸಬ್ಜೆಕ್ಟ್ ನ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿ ಎಲ್ಲೂನು ಯಾರಿಗೂ ಚಿತ್ರ ಮುಗಿದ್ಮೇಲೆ ಇದೊಂದು ಇಶ್ಯೂ ಇತ್ತಲ್ಲಪ್ಪ, ನಮ್ಗೆ ಗಮನಕ್ಕೆ ಬಂದಿರ್ಲಿಲ್ಲ, ಇದಕ್ಕೆ ನಾವೇನಾದ್ರೂ ಮಾಡ್ಬೇಕು ಅನ್ನೋ ಒಂದು ಶಾಂತ ರೀತಿಯಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಚಿತ್ರಗಳನ್ನ ನೀವು ಮಾಡಿದೀರಾ. ಇಷ್ಟು ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋದು ಹೆಂಗೆ ಅಚೀವ್ ಮಾಡಿದ್ರಿ ಅದನ್ನ ಅಂತ? ಐ ಥಿಂಕ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ ನಾನು. ಸಮಾಜದಲ್ಲಿರುವಂತಹ ಆಗು ಹೋಗುಗಳ ಬಗ್ಗೆ ನಾವು ಸಿನಿಮಾಗಳಲ್ಲಿ, ಅಂದರೆ ನಮ್ಮ ಮೀಡಿಯಮ್ ಅಲ್ಲ, ನನ್ನ ಕೆಲಸ ಇದು. ಸೊ ಇದ್ರ ಥ್ರೂ ನಾನು ಮಾಡೋಕ್ಕೆ ಚಾನ್ಸಸ್ ಇದೆ. ನನಗೆ ಒಂದು ಸ್ಟ್ರಾಂಗೆಸ್ಟ್ ಮೀಡಿಯಮ್ ಸಿನಿಮಾ ಅನ್ನೋದು. ಸೊ ಆಗ ಯಾಕೆ ಮಾಡಬಾರ್ದು ನಾವು ಅನ್ನೋದು ಒಂದು ಮಾಡಬೇಕಾದ್ರೆ ಒಂದು ರೀತಿ ನೀತಿ ಅಂತ ಇರುತ್ತೆ. ನಾನು ಮೊದಲು ತುಂಬ ಇಂಡಿಯನ್ ಸಿನಿಮಾಗಳಲ್ಲಿ, ನಮ್ಮ ಸ್ಪೆಷಲಿ ಬಾಲಿವುಡ್ ಫಿಲ್ಮ್ಸಲ್ಲೆಲ್ಲ ಇಂಡಿಯಾದ ಬಗ್ಗೆ ತುಂಬ ಕೆಟ್ಟದಾಗಿ ಕೇವಲವಾಗಿ ತೋರಿಸಿ ಅದನ್ನು ಆರ್ಟ್ ಹೌಸ್ ಫಿಲ್ಮ್ಸ್ ಅಂತ ಅಂದ್ಕೊಂಡು ಹೊರಗಡೆ ದೇಶಗಳಲ್ಲಿ ಹೋಗಿ ಫೆಸ್ಟಿವಲ್ಸಲ್ಲಿ ಅವಾರ್ಡ್ ಗೆದ್ಕೊಂಡು ರೆಡ್ ಕಾರ್ಪೆಟ್ ಹೋಗಿ ಬಂದಿರೋದು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಸೊ ನಮ್ಮ ದೇಶ ನಮ್ಮ ಹೆಮ್ಮೆ, ನನ್ನ ರಾಜ್ಯ ನನ್ನ ಹೆಮ್ಮೆ, ನನ್ನ ಭಾಷೆ ನನಗೆ ಹೆಮ್ಮೆ. ಸೊ ನಾನು ಯಾಕೆ ಅದನ್ನು ಪಾಸಿಟಿವ್ ನೋಟಲ್ಲಿ ಯಾಕೆ ತೊಗೊಂಡು ಹೋಗ್ಬಾರ್ದು? ನಮ್ಮಲ್ಲಿರೋ ವಿಚಾರಗಳನ್ನು, ಪಾಸಿಟಿವ್ ಆಗಿರುವಂಥ ವಿಷಯಗಳನ್ನು ಪಾಸಿಟಿವ್ ಆಗಿ ನಾನು ತೋರಿಸ್ಬೋದಲ್ಲ, ಅದಕ್ಕಿಂತ ಇನ್ನೇನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಆ ಆ್ಯಂಗಲಲ್ಲಿ ನಾನು ಯೋಚನೆ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಯಾರಿಗೂ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು. ಸೊ ಅಷ್ಟು ಅದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರ್ತೀನಿ ನಾನು. ಏನೇ ಒಂದು ಲೈನ್ಸ್ ಅಲ್ಲಿ ಬರುತ್ತೆ ಅಂತಂದ್ರೂ ಅದ್ರ ಬಗ್ಗೆ ಮಾಡ್ತೀನಿ. ಬೈ ಚಾನ್ಸ್ ಯಾವುದೋ ಕಾಮಿಡಿ ಮಾಡಿರೋದು ಯಾವುದೋ ಇದರಲ್ಲಿ ಯಾರಿಗೋ ಒಂದು ಇದಾಯಿತು, ಅವ್ರು ಯಾರೋ ಒಂದು ಸಲ ಅದು ನಮಗೆ ಎಲ್ಲೋ ಸಿಕ್ಕಿದಾಗ ಹೇಳಿದ್ರು, ಮೆನ್ಷನ್ ಮಾಡಿದ್ರು ಅಂದರೆ ಮತ್ತೆ ಅದಕ್ಕೆ ಅಲರ್ಟ್ ಆಗಿರ್ತೀವಿ. ಅಂದರೆ ಅದು ಇಂಟೆನ್ಷನಲ್ಲ, ಯಾರಿಗೆ ಹರ್ಟ್ ಆಗೋದಲ್ಲ, ಬಟ್ ಅದ್ರ ಬಗ್ಗೆ ಯಾರು ಗಮನ ಕೊಟ್ಟರು. ಓಕೆ, ಸೊ ಪ್ರತಿ ಸಿನಿಮಾಲ್ಲಿ ನಮ್ಗೆ ಅಪಾರ್ಚುನಿಟಿ ಇರುತ್ತೆ. ಸರ್ಕಾರಿ ಅಂತ ಸಿನಿಮಾ ನಾನು ಅಂದರೆ ನನ್ಗೆ ತುಂಬ ಇಂಟೆನ್ಷನ್ ಇತ್ತು, ಇಂಟೆನ್ಷನಲಿ ಮಾಡಿದ್ದು ನಾನು. ಕನ್ನಡ ಶಾಲೆಗಳು ಮುಚ್ತಿರೋದ್ರ ಬಗ್ಗೆ ಒಂದು ಗಮನ ಹರಿಸ್ಬೇಕು ನಾವು. ಅದನ್ನು ಎಂಜಾಯ್ ಮಾಡೋ ಥರ ಎಂಟರ್ಟೈನಿಂಗ್ ಆಗಿ ತೊಗೊಂಡು ಒಂದು ಪ್ಯಾಕೇಜ್ ಮಾಡಿ ಜನರಿಗೆ ಕೊಡಬೇಕು. ಆವಾಗಷ್ಟೇ ಅದು ಪಾಪ್ಯುಲರ್ ಆಗಕ್ಕೆ ಸಾಧ್ಯ, ಜನರಿಗೆ ತಲುಪಕ್ಕೆ ಸಾಧ್ಯ ಅನ್ನೋ ನಂಬಿಕೆ. ಜನ ಅದನ್ನು ಸುಳ್ಳು ಹಾಕ್ಸಲಿಲ್ಲ. ಲಾಫಿಂಗ್ ಬುದ್ಧ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥ ಒಬೆಸಿಟಿ ಆಗ್ಬೋದು, ನಿಮ್ಗೆ ಇಡೀ ಸರ್ವೆ ಹೇಳುತ್ತೆ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಹೈಯೆಸ್ಟ್ ನಂಬರ್ ಆಫ್ ಕಾಪ್ಸು ಇವತ್ತು ಒಬೆಸಿಟಿಯಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇರೋವಂಥದ್ದು, ಈ ಥರಗಳು ನಡೀತಾ ಇದೆ. ಸೀರಿಯಸ್ ಇಶ್ಯೂ ಇದು. ಸೊ ಭರತರಾಜ್ ಈ ಕಥೆಯಲ್ಲಿ ಎಷ್ಟು ಹ್ಯೂಮರ್ ತಂದಿದ್ದಾರೆ, ಎಷ್ಟು ಇಮೋಷನ್ಸ್ ತಂದಿದ್ದಾರೆ. ಸೇಮ್ ಟೈಮ್ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಆಗಬೇಕಾದ್ರೆ ಯಾವ ಥರದಲ್ಲಿ ಇರ್ತಾರೆ, ನಾಳೆ ದಿವಸ ಅವರು ಆ ಫಿಟ್ನೆಸ್ನ ಯಾಕೆ ಕಳ್ಕೊಳ್ತಾರೆ, ಅದ್ರ ಹಿಂದಿರುವಂಥ ಎಲ್ಲ ದುಃಖ ದುಮ್ಮಾನಗಳು ಏನೇನು ಅನ್ನೋದು. ಸೊ ಇವೆಲ್ಲವನ್ನು ಅಡ್ರೆಸ್ ಮಾಡಿದ್ದಾರೆ. ಬೇಸಿಕಲಿ ಇಟ್ ಇಸ್ ಅ ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ನಾರ್ತ್ ಇಂಡಿಯಾದಲ್ಲಿ ನಡೆದಂಥ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿ ಅವರು, ಅಲ್ಲಿ ಸೇಮ್ ಅವರು ಓವರ್ ವೇಟ್ ಆಗಿರುವಂಥ ಒಬ್ಬ ಕಾನ್ಸ್ಟೇಬಲ್, ಅವನಿಗೆ ಮೀಡಿಯಾ ಎಲ್ಲ ಕವರ್ ಮಾಡಿಬಿಡುತ್ತೆ. ಸೊ ಭರತ್ಗೆ ಅವಾಗ ಒಂದು ಥಾಟ್ ಬಂದಂತೆ, ಅಂದರೆ ಇದನ್ನು ಅವ್ನ ಮನೇಲಿ ನೋಡಿದ್ರೆ ಹೇಗಿರುತ್ತೆ, ಸೊಸೈಟಿ ಅವ್ನ ಸುತ್ತಮುತ್ತ ಇರೋ ವರ್ಡ್ ಇದೆಯಲ್ಲ ಒಂದೊಂದು, ಅವ್ನು ಗುರುತು ಪರಿಚಯ ಅವರು ಅವನ್ನ ನೆಕ್ಸ್ಟ್ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಗೋವರ್ಧನ್ ಅನ್ನುವಂಥ ಪಾತ್ರ ಇದು ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಒಬ್ಬ ಬಹಳ ಬ್ಯೂಟಿಫುಲ್ ಆಗಿರುವಂಥ ಒಬ್ಬ ವ್ಯಕ್ತಿಯ ಪಾತ್ರ. ಅದು ಅವನು ಲಾಫಿಂಗ್ ಬುದ್ಧ, ಅವನು ಪ್ರೊಫೆಷನ್ ಪೊಲೀಸಿಂಗ್. ಅದು ಪೊಲೀಸಿಂಗ್ ನಿಮಗೆ ಕಥೆ ಒಳಗಡೆ ಬೇಕಾಗಿರುವಂಥ ತಿರುವುಗಳಿಗೋಸ್ಕರ ಇರುವಂಥದ್ದು ಪೊಲೀಸಿಂಗ್. ಸೊ ಆದರೆ ಸಿನಿಮಾ ಇರೋದು ನಿಮ್ಗೆ ಕಂಪ್ಲೀಟ್ ಆಗಿ ಗೋವರ್ಧನ್ ಅನ್ನೋವಂಥ ಒಂದು ವ್ಯಕ್ತಿ, ಒಂದು ಅದ್ಭುತ ವ್ಯಕ್ತಿ ಬಗ್ಗೆ, ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹ್ಯೂಮನ್ ಬೀಯಿಂಗ್ ಬಗ್ಗೆ ಇರುವಂಥ ಸಿನಿಮಾ. ಹಾಗಾಗಿ ಅದ್ರ ಒಳಗಡೆಗೆ 1000 ವಿಷಯಗಳನ್ನು ನಾವು ಹೇಳ್ಬೋದು. ಜನರಿಗೆ ಎಲ್ಲೂ ಕೂಡ ನಾವು ಅವ್ರಿಗೆ ಸ್ಟ್ರೆಸ್ ಕೊಡದೆ, ಅವ್ರಿಗೆಲ್ಲ ತೀರಾ ಬೋಧನೆ ಮಾಡಿ ಬೋರ್ ಹೊಡೆಸದೆ, ಅವ್ರು ಖುಷಿಯಾಗಿ ಒಂದು ಥ್ರೂ ಔಟ್ ಫಿಲ್ಮ್
ಐ ಫೀಲ್ ನಾನು 2 ಸಲ ನೋಡಿ ಥ್ರೂ ಔಟ್ ಸಿನಿಮಾ ನಿಮ್ಗೊಂದು ಸ್ಮೈಲ್ ಇರುತ್ತೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ಸಿನಿಮಾದಲ್ಲಿ ತರಕ್ಕೆ ಒಂದು ಸ್ಪೇಸ್ ಇತ್ತಂತ ಅನಿಸ್ತು ನನಗೆ ಲಾಫಿಂಗ್ ಬುದ್ಧ ಕಥೆನ ಅವ್ರು ಹೇಳಿದಾಗ. ಸೊ ಹಾಗಾಗಿ ನನಗೆ ಸಮಾಜಕ್ಕೆ ಹೇಳೋದಕ್ಕೆ ತುಂಬಾ ಅದ್ಭುತ ಸ್ಪೇಸ್ ಇರುತ್ತೆ. ಅವ್ರಿಗೆ ನಾವು ಏನೆಲ್ಲ ವಿಷಯಗಳನ್ನ ತರಬಹುದು. ಹಾಗಾಗಿ ನಾನು ಯಾವತ್ತೂ ಸಿಕ್ಕ ನನ್ನ ಕಥೆಗಳನ್ನ ತರಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಮಗೆ ಪ್ರಶ್ನೆ ಕೇಳೋದಾದ್ರೆ, ನೀವು ರಂಗಭೂಮಿ ಕಲಾವಿದರು. ಸೊ ಆಫ್ ದ ಸ್ಟೇಜ್, ಆನ್ ದ ಸ್ಟೇಜ್ ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸಿರ್ತೀರಿ. ಸಿನಿಮಾಗಳಲ್ಲೂ ಕೂಡ ತುಂಬಾ ವಿಭಿನ್ನವಾದ ಪಾತ್ರಗಳನ್ನ, ಇದನ್ನು ಹೊರತುಪಡಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ರೋಲ್ ಹೊರತುಪಡಿಸಿ ಬೇರೆ ಬೇರೆ ಪಾತ್ರಗಳನ್ನು ಸಾಕಷ್ಟು ಮಾಡಿದ್ದೀರಿ. ಯಾವತ್ತಾದ್ರೂ ನಿಮಗೆ ನನ್ನ ಆಕ್ಟಿಂಗ್ ಕೆಪಾಸಿಟಿನ ಅಂಡರ್ ಯುಟಿಲೈಸ್ ಮಾಡ್ಕೊಂಡಿದೆ ಚಿತ್ರರಂಗ ಅಂತ ಅನ್ಸಿದ್ಯಾ ಯಾವತ್ತಾದ್ರೂ? ಇಲ್ಲ, ಖಂಡಿತವಾಗ್ಲಿಲ್ಲ. ಓವರ್ ಆಗಿ ಯೂಸ್ ಮಾಡ್ಬಿಟ್ಟಿದ್ದಾರೆ ನನ್ನ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಇನ್ಫ್ಯಾಕ್ಟ್ ಇವನಿಗೂ ಹೇಳಿದ್ದೀನಿ. ಫಸ್ಟ್ ಫಿಲಮ್ ಇವನು ಉಳಿದವರು ಕಂಡಂತೆ ಕರೆದಾಗ್ಲೂ ನನ್ಗೆ ಆ ಕ್ಯಾರೆಕ್ಟರ್ ಅಷ್ಟು ದೊಡ್ಡದಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಬರೀ ಆ ಪಾತ್ರವನ್ನ ನಾನು ಅನುಭವಿಸ್ತೀನಿ, ನಾ ಮಾಡ್ತೀನಿ ಅಂತ. ಬಟ್ ಸಿನಿಮಾ ಮುಗಿಸ್ಕೊಂಡು ಆಚೆ ಬಂದ್ಮೇಲೆ ನನಗೆ ರಿಯಲೈಸ್ ಆಗಿದ್ದು, ಆ ಕ್ಲೈಮ್ಯಾಕ್ಸ್ ಸೀನ್ ಲಾಸ್ಟ್ ಅಲ್ಲಿ ಕತೆ ಎಂಡ್ ಆಗತ್ತಲ್ಲ, ನಾನ್ ಜೈಲಲ್ಲಿದ್ದಾಗ ಅದು ತುಂಬಾ ಜನರಿಗೆ ಇಂಪ್ಯಾಕ್ಟ್ ಮಾಡ್ಬಿಟ್ಟಿದೆ. ಎಲ್ರಿಗೂ ನಾನು ನೆನ್ಪಿದ್ದೀನಿ ಅಂತ. ನಾನು ಹೀರೋ ಮಾತ್ರ ನೆನ್ಪಿರ್ತಾನೆ ಗುರು, ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ಅಂತ ಎಷ್ಟು ಜನ ನನ್ನ ಆಚೆ ಬಂದಾಗ ಕೇಳಿದ್ದಾರೆ. ಅದಾದ್ಮೇಲೆ ಸರ್ಕಾರಿ ನನ್ಗೆ ಕೌತಾರ್ ಸರ್ ಒಂದ್ ಮಾತು ಹೇಳಿದ್ರು ತುಂಬಾ ಮುಂಚೆ, ನಮ್ ಕೃಷ್ಣಮೂರ್ತಿ ಕೌತಾರ್ ಅಂತ ಗುರುಗಳು. ನೀನು 1 ಸೆಕೆಂಡ್ ಸ್ಟೇಜ್ ಮೇಲೆ ಬಂದ್ರು ಅದನ್ನ ಜೀವಿಸ್ಬಿಟ್ಟು ಹೋಗು, ಜನ ನೆನ್ಪಿಟ್ಕೋತಾರೆ ಅಂತ. ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ. ನನ್ನ ಸಿನಿಮಾದಲ್ಲಿ ಒಂದೇ ಸೀನ್ ಇದೆಯಾ, ಆ ಒಂದ್ ಸೀನಲ್ಲಿ ನಾನು ತಿನ್ಕೊಂಡು ಆಚೆ ಬರ್ಬೇಕು. ನೀನು ಆಡಿಯನ್ಸ್ ಆಚೆ ಬಂದವನ್ ಪ್ರೊಮೋ ಥಿಯೇಟರ್ ಸಖತ್ತಾಗಿ ಮಾಡಿದಾರೆ ಅನ್ಬೇಕು. ಅದು ನನ್ನ ಫ್ರೇಮ್ ಆಫ್ ಮೈಂಡ್. ಸೊ ಅದಕ್ಕೋಸ್ಕರನೇ ಕೆಲಸ ಮಾಡ್ತೀನಿ ನಾನು. ಅಂಡ್ ನನ್ಗೆ ಯಾರು ಅಂದ್ರೆ ರಿಪಿಟೇಟಿವ್ ಕ್ಯಾರೆಕ್ಟರ್ಸ್ ಮಾಡಿಸಿದಾಗ, ಈಗ ಪೊಲೀಸ್ ಕ್ಯಾರೆಕ್ಟರ್ ಮಾಡಿಸಿದಾಗ ಅಲ್ಲೂ ನಾನು ಏನಾದ್ರು ಒಂದು ಯುನೀಕ್ನೆಸ್ ತಂದಿರ್ತೀನಿ. ನೀವು ಅಷ್ಟು ಪೊಲೀಸ್ ಕ್ಯಾರೆಕ್ಟರ್ ಒಟ್ಟಿಗೆ ಹಾಕೊಂಡು ನೋಡಿದ್ರೆ ಇವ್ನು ಎಲ್ಲದರಲ್ಲೂ ಒಂದೊಂದೇನೋ ಹೊಸ ಟ್ರೈ ಮಾಡಿದಾನೆ ಅಂತಾನೆ ಅನ್ಸುತ್ತೆ ಹೊರತು ನಾನು ಯಾವ್ದನ್ನೂ ಫ್ಲಾಟ್ ಆಗಿ ಹಂಗೆ ಬಿಟ್ಟು ಬಂದಿಲ್ಲ. ಆ ಸಿನಿಮಾ ದೊಡ್ಡದು ಚಿಕ್ಕದು ಯಾವತ್ತು ಸಿನಿಮಾ ಗೆದ್ದ ಮೇಲೆ ಆಗೋದು. ಸಿನಿಮಾ ಮಾಡ್ಬೇಕಾರಾಗಲ್ಲ. ಅವನು ಕಡಿಮೆ ಲೈಟ್ ಇಟ್ಕೊಂಡು ಕಡಿಮೆ ಕ್ಯಾಮ್ರಾಗಳನ್ನ ಇಟ್ಕೊಂಡು ಅವನೇನೋ ಚಿಕ್ಕ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದಾನೆ, ಈ ಸಿನಿಮಾ ಗೆಲ್ಲಲ್ಲ, ಈ ತರ ಥಾಟ್ ಅಲ್ಲೇ ಇರಲ್ಲ ನಾನು. ಬಟ್ ನಾನು ಸುತ್ತಮುತ್ತ ನಾನು ಸುಮಾರು ಜನ ಇಂಡಸ್ಟ್ರಿ ಅವರು ಆ ತರದ್ ಕಮೆಂಟ್ ಮಾಡೋದು ನೋಡಿದೆ. ಅಂದ್ರೆ ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರ್ತಾರೆ, ನನ್ನ ಪಕ್ಕದಲ್ಲೇ ಕೋ ಆರ್ಟಿಸ್ಟ್ ಆಗಿ ಕೂತಿರ್ತಾರೆ. ಇದೆಲ್ಲ ಏನ್ ಮಾಡ್ತಾವಿ ಮಕ್ಕಳೆಲ್ಲ, ಇದ್ 4 ದಿನನೂ ಓಡಲ್ಲ ಈ ಪಿಕ್ಚರ್ ಎಲ್ಲ, ಯಾಕೋ ಸುಮ್ನೆ ಏನೋ ಕಾಸು ಕೊಡ್ತಾರೆ ಬಂದಿದ್ದೀನಿ ಕಣ ಅಂತ ಈ ತರದ್ ಕಮೆಂಟ್ಸ್ ಇರುತ್ತೆ. ಬಟ್ ನನ್ಗೆ ಇವತ್ತವರೆಗೂ ಆ ತರದ್ ಫೀಲಿಂಗೇ ಬರಲಿಲ್ಲ. ಯಾಕಂದ್ರೆ ಆ ಸಿನಿಮಾ ಗೆದ್ದು ಬಿಟ್ರೆ ಅದು ದೊಡ್ಡ ಸಿನಿಮಾ. ಅದು ಇವ್ನು ಅನ್ಕೊಳ್ಳೋದಕ್ಕಿಂತ ನಾವು ಸರ್ಕಾರಿ ಎಲ್ಲ ಮಾಡಿದಾಗ ತುಂಬಾ ಜನ ಅನ್ಕೊಂಡಿರ್ಬೋದೇನೋ ನಮ್ ಸುತ್ತಮುತ್ತ, ಇವ್ನು ಯಾವ್ದೋ ಮಕ್ಕಳು ಸಿನಿಮಾ ಮಾಡ್ಕೊಂಡು ಕೂತಿದ್ದಾರೆ, ಇವ್ರಿಗೆ ಏನಾಗತ್ತೆ ಇದ್ರಲ್ಲಿ ಅಂತ. ಬಟ್ ಸ್ಟಿಲ್ ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಸತ್ತೆ ಅನ್ನೋದು. ಸೊ ಯಾರು ಯಾವ್ದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಅಂಡ್ ನನ್ನನ್ನ ಎಲ್ಲರೂ ಟು ದಿ ಕೋರ್ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅದರಲ್ಲಿ ಬೆಸ್ಟ್ ಯೂಸ್ ಮಾಡಿರೋದು ಇವನು ಮತ್ತೆ ರಕ್ಷಿತ್. ಯಾಕಂದ್ರೆ ನಾನು ರಕ್ಷಿತ್ ಇನ್ಫ್ಯಾಕ್ಟ್ ಅವನೇ ಶ್ರೀಮನ್ ನಾರಾಯಣಗೆ ತುಂಬಾ ಜನನ ಕಾಸ್ಟ್ ಮಾಡಿ 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 ಡೈರೆಕ್ಟರ್ ಕನ್ವಿನ್ಸೇ ಆಗಿಲ್ವಂತೆ. ಪ್ರಮೋದ್ ಶೆಟ್ರ್ ಮಾಡ್ತಾರೆ ಈ ಕ್ಯಾರೆಕ್ಟರ್ ಅಂದಾಗ ರಕ್ಷಿತ್ ಹೇಳಿದಾಗ ಸಚಿನ್ ಹೇಳಿದ್ರಂತ, ಇಲ್ಲ ಸರ್ ಪ್ರಮೋದ್ ಹಂಗೆ ಕಾಣದೇ ಇಲ್ಲ ಸರ್, ನೀವು ಹಿಂಗೆ ಸರ್ ನೀವು ಪ್ರಮೋದ್ನ ಕಾಸ್ಟ್ ಮಾಡ್ತೀರಾ ಇದಕ್ಕೆ. ಸರಿನಪ್ಪ ನನ್ನ ಮಾತು ಕೇಳೋದು ಬೇಡ, ಸರಿ ನಾ ಪ್ರಮೋದನ್ ಕರೆಸ್ತೀನಿ ಅಂತ ಕರೆಸ್ಬಿಟ್ಟು ನಂಗೆ ಮೇಕಪ್ ಹಾಕ್ಸ್ಬಿಟ್ಟ ಒಂದಿನ, ಕಂಪ್ಲೀಟ್ಲಿ ಗೆಟಪ್ ಎಲ್ಲ ಮಾಡಿಸ್ಬಿಟ್ಟು ಈಗ ಹೆಂಗ್ ಕಾಣ್ತಾನೆ ಅನ್ಬಿಟ್ಟು ಫೋಟೋ ತೆಗ್ಬಿಟ್ಟು ಸಚಿನ್ಗೆ ತೋರಿಸು. ಇಬ್ರು ಐಪ್ಯಾಡ್ ಅಲ್ಲಿ ಹಿಂಗೆ ನೋಡ್ಕೊಂಡು ಇವ್ನು ರಕ್ಷಿತ್ ಕೇಳ್ತಾನೆ ಹೆಂಗ್ ಕಾಣ್ತಾ ಇದ್ದಾನೆ, ಹೆಂಗ್ ಕಾಣಿಸ್ತೆ ಸರ್ ದೇವ್ರನ್ನ ಕರೆಕ್ಟಾಗಿ ಕ್ಯಾರೆಕ್ಟರ್ ಕಾಣ್ತಾ ಇದಾರಲ್ಲ ಸರ್ ಅಂತ. ನಾನು ಅದನ್ನೇ ಹೇಳಿದ ಅವತ್ತಿಂದ, ನೀನು ನನ್ನ ಮಾತೇ ಕೇಳಲ್ಲ ಅಂತ್ಯ ಅಂತ. ಅಂದ್ರೆ ಆ ಥರ ನನ್ನ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡಿದ್ದಾರೆ. ಸೊ ದಟ್ ಐ ಆಮ್ ಹ್ಯಾಪಿ ವಿತ್ ದಟ್. ಓಕೆ ಓಕೆ. ಸೊ ನೀವು ಡೈರೆಕ್ಷನ್ ಪ್ರಾಸೆಸ್ ಬಗ್ಗೆ ತುಂಬಾ ಕಡೆ ಮಾತಾಡಿದ್ದೀರಾ ಸರ್. ಅಂದ್ರೆ ನಾನು ನರೇಟ್ ಮಾಡ್ತೀನಿ, ಇನ್ನೊಬ್ರು ಬರ್ಕೋತಾರೆ, ಕೊನೆಗೆ ಡಿಸ್ಕಷನ್ ಮಾಡ್ತೀವಿ ಅಂತ. ಆದ್ರೆ ನಿಮ್ಮ ಆಕ್ಟಿಂಗ್ ಪ್ರಾಸೆಸ್ ಬಗ್ಗೆ ಹೆಚ್ಚು ಕಡೆ ಮಾತಾಡಿಲ್ಲ. ನಿಮ್ಮನ್ನ ನಾನು ತುಗ್ಲಕ್ಕಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಸಿನಿಮಾಗಳನ್ನ ಗರುಡಗಮನದಲ್ಲಾಗಿರ್ಬೋದು, ಈಗ ಮಾಡಿರುವಂತಹ ಕಾಂತಾರ ಆಗಿರ್ಬೋದು, ಅದ್ರ ಹಿಂದೆ ಬಂದಂತಹ ಸಾಕಷ್ಟು ಸಿನಿಮಾಗಳಲ್ಲಿ, ಉಳಿದವರು ಕಂಡಂತೆ ಮೆನಿ ಮೂವೀಸ್, ಪ್ರತಿಯೊಂದರಲ್ಲೂ ತುಂಬಾ ವಿಭಿನ್ನವಾದಂತಹ ಕ್ಯಾರೆಕ್ಟರ್ಸ್ನ ನೀವು ಮಾಡಿದ್ದೀರಾ. ನಿಮ್ಮ ಆಕ್ಟಿಂಗ್ ಪ್ರೋಸೆಸ್ ಏನು ಸರ್? ನೀವು ಏನಾದರೂ ಅದಕ್ಕೆ ಪ್ರಿಪರೇಷನ್ ಮಾಡ್ಕೋತೀರಾ, ಅಥವಾ ನೀವು ಸ್ಪಾಂಟೇನಿಯಸ್ ಆಗಿ ಮಾಡ್ತೀರಾ, ಅಥವಾ ನಿಮ್ಮ ಕ್ಯಾರೆಕ್ಟರ್ ಜೊತೆನೆ ಅದು ಪಾತ್ರನೂ ಬೆಳೆಯುತ್ತಾ, ಹೇಗೆ ಅದು? ಅಂದ್ರೆ ಸಂದರ್ಭಕ್ಕೆ ತಕ್ಕನಾಗಿ ಆಗುತ್ತೆ. ಆ ಕ್ಯಾರೆಕ್ಟರ್ ಏನೋ ಅನ್ನೋದು ಡಿಫರೆನ್ಸ್, ಕ್ಯಾರೆಕ್ಟರ್ ಏನೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕ್ಯಾರೆಕ್ಟರು ಹೇಗೆ, ಲೈಕ್ ಡಿಟೆಕ್ಟಿವ್ ದಿವಾಕರ ಅನ್ನೋನು ತುಂಬಾ ಸಿನಿಮಾದಿಂದ ಇನ್ಫ್ಲುಯೆನ್ಸ್ ಆಗಿ ಅವನೊಬ್ಬ ಡಿಟೆಕ್ಟಿವ್ ಆಗಿರೋನು. ಬಟ್ ಮೈಂಡ್ ಸೆಟ್ ತುಂಬಾ ಚಿಕ್ಕ ಮನುಷ್ಯ ನಾನು ಅನ್ನೋ ಫೀಲಿಂಗ್ ಇದೆ, ಒಂದು ಇನ್ಫೀರಿಯರಿಟಿ ಇದೆ ಅವನಿಗೆ. ಸೊ ಹೆಲ್ ಬಿಹೇವ್ ಲೈಕ್ ಆ ಕಾನ್ಸ್ಟೇಬಲ್ ಆಗಿದ್ದಾಗ ಈಗಷ್ಟೇ ಅವ್ನಿಗೆ ಕೆಲಸ ಸಿಕ್ಕಿದೆ, ಇಡೀ ಸ್ಟೇಷನ್ ಅವ್ನು ಹೆಂಗೆ ಟ್ರೀಟ್ ಮಾಡುತ್ತೆ, ಅಷ್ಟೊತ್ತಿಗೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಏನು, ಡಿಟೆಕ್ಟಿವ್ ಆಗ್ತಾ 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 ಅದೇ ಸ್ಟೇಷನ್ ಒಳಗಡೆ ಅವ್ನ ಬಿಹೇವಿಯರ್ ಏನು. ಸೊ ಇವೆಲ್ಲವೂ ಸಿನಿಮಾದಿಂದ ಇನ್ಫ್ಲುಯೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಸಿನಿಮಾದ ಹೀರೋಗಳು ಕಾಣಿಸ್ಕೋಬೇಕಲ್ಲಿ. ಸೊ ಹಾಗಾಗಿ ಅದಕ್ಕೆ ಎಷ್ಟೊಂದು ಜನ ನಟಗಳದ್ದನ್ನ, ಈಗ ಅಣ್ಣವ್ರದೊಂದೇನೋ ಒಂದು ಹೇಳು ಪಾರ್ಥ ಅಂತ ಅನ್ಕೊಂಡು ಒಂದು ಬರುತ್ತೆ ಸೀಕ್ವೆನ್ಸ್ ಫಸ್ಟ್ ಕೇಸ್ ಸಿಕ್ಕಿದ ತಕ್ಷಣ. ಸೊ ಅದು ಅಲ್ಲೇ ಹಿಂಗೆ ಹಿಂದ್ಗಡೆ ಹಾಕ್ತೀವಿ ಸರ್ ಅಂತ ಅನ್ಕೊಂಡಂದ್ರು.
ಹೌದಾ ಹಂಗಾರೆ ಸರ್ ಸಲ್ಯೂಟ್ ಹಿಂಗೆ ಮಾಡಲ್ಲ ಅಂತ ಹೇಳ್ಕೊಂಡು ನಾನೊಂದು ಸಲ್ಯೂಟ್ ಹೊಡೆದಿದ್ದೆ. ಕಾಲೆತ್ತಿ ದೊಡ್ಡ ಢಮಾರ ಅಂತ ಹೊಡೆದಿರೋದು ಎಮ್ಮ ಸ್ವಲ್ಪ ಜರ್ಕ್ ಬಿಡ್ತಾರೆ ಅಲ್ಲಿಂದ, ಪ್ಯಾಂಟ್ ಹೊಡೆದು ಬಿಟ್ಟಿತ್ತು ಅದರಲ್ಲಿ. ಓಕೆ ಸಲ್ಯೂಟ್ ಹೊಡೆದಿದ್ದು ರೇಂಜ್ಗೆ ಕಾಲೆತ್ತಿ ಹಿಂಗೆ ಹೊಡೆದ್ಬಿಟ್ಟು. ಸೊ ಆ ಥರ ಪ್ರತಿ ಪಾತ್ರಕ್ಕೂ ನಾನು ತುಂಬ ಸ್ಪಾಂಟೇನಿಯಸ್ ಆಗಿ ಆ್ಯಕ್ಟ್ ಮಾಡುವಂಥ ಒಬ್ಬ ಮನುಷ್ಯ. ನಾನು ನೀವು ಈಗ ಹಿಂಗೇನೋ ಕೊಟ್ಟರೆ ನಾನು ಅದನ್ನಲ್ಲೇ ವರ್ಕೌಟ್ ಮಾಡಿ ನಾನೊಂದು 10 ಆಪ್ಷನ್ ನಿಮ್ಗೆಲ್ಲ ಹಿಂಗೆ ಮಾಡಲ್ಲ ಅಂತ ತಲೆ ತಿಂದ್ಬಿಡ್ತೀನಿ ಅಲ್ಲಿ. ಸೊ ಇದು ಒಂದಿದೆ. ತುಂಬ ನಾನು ಆ ಪಾತ್ರಗಳನ್ನು ಯೋಚನೆ ಮಾಡಿ, ಸೊ ಅದ್ರ ಒಳಗಡೆ ಇಳಿದು ಅದನ್ನು ನೋಡಿಕೊಂಡು ಯೋಚನೆ ಮಾಡಿ ಇವ್ನು ಹೆಂಗೆ ಬಿಹೇವ್ ಮಾಡಬೇಕು, ಇವನೇನು ಎಕ್ಸ್ಪ್ರೆಸ್ ಮಾಡಬೇಕು, ಆದಷ್ಟು ನಾನು ಅಂದರೆ ಬರೀ ಬಾಯಿ ಮಾತು ಅಲ್ದೇನೆ ಇಡೀ ಅವನ ಪರ್ಸನಾಲಿಟಿ ಏನಿದೆ, ಅವನ ದೇಹ, ಪ್ರತಿಯೊಂದು ವಿಚಾರಗಳನ್ನು ಅವನು ಅದಕ್ಕೆ ಹೇಗೆ ಬಳಸ್ಬೋದು, ಅವನ ಕಣ್ಣಲ್ಲಿ ಏನೆಲ್ಲ ಹೇಳಕ್ಕೆ ಟ್ರೈ ಮಾಡ್ತಾನೆ ಅವನು. ಸೊ ಇವುಗಳನ್ನು ತುಂಬ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಆ್ಯಂಡ್ ಲೈನ್ಸ್ಗಳನ್ನು ಕೂಡ ಅಲ್ಲಿ ಏನು ಲೈನ್ ಇದೆ, ಅದರ ಹಿಂದೇನು ವಿಚಾರ ಇದೆ, ಅಥವಾ ಹಿಂದಿನ ಸೀನಲ್ಲಿ ಏನು ಬಿಹೇವ್ ಮಾಡಿದ್ದಾನೆ, ನೆಕ್ಸ್ಟ್ ಏನು ಬಿಹೇವ್ ಮಾಡ್ತಾನೆ, ಸೊ ಓವರ್ ಆಲ್ ಫಿಲ್ಮ್ ನೋಡಬೇಕಾದ್ರೆ ಅವ್ನ ಕ್ಯಾರೆಕ್ಟರ್ ಗ್ರಾಫ್ ಹೇಗಿರುತ್ತೆ, ಇದೆಲ್ಲದನ್ನು ಅಲ್ಲಿ ಮಾಡ್ತಾನೆ ಹೋಗ್ತೀನಿ. ತುಂಬ ಡೈರೆಕ್ಟರ್ ಕೇಳ್ತಾ ಹೋಗ್ತೀನಿ. ಬೇರೆ ಡೈರೆಕ್ಟರ್ ಇದ್ದರೆ ತುಂಬ ಕೇಳ್ತಾ ಹೋಗ್ತೀನಿ. ನಾನೇ ಡೈರೆಕ್ಟರ್ ಆಗಿದ್ದರೆ ನನಗೂ ಕೇಳ್ಕೊಳ್ತೀನಿ, ನನ್ನ ರೈಟರ್ಸ್ ಇರ್ತಾರೆ, ನನ್ನ DOP ಇರ್ತಾನೆ. ಸೊ ನಮ್ದೊಂದು ಕೋರ್ ಗ್ಯಾಂಗ್ ಥರ ಇರುತ್ತೆ. ಎಕ್ಸಾಂಪಲ್ ಈ ಕಾಂತಾರ ಮಾಡ್ಬೇಕಾದ್ರೆ ನಾನು ಅರವಿಂದ ಇರ್ತಾನೆ DOP, ಈ ಕಡೆಗೆ ಅನಿರುದ್ಧ್ ಮಹೇಶ್ ಇರ್ತಾನೆ, ಶನಿಲ್ ಗುರು ಇರ್ತಾರೆ, ಶ್ಯಾಮ್ ಪ್ರಸಾದ್ ಅಂತ ಇರ್ತಾರೆ. ಸೊ ನಾವೆಲ್ಲರೂ ಅಲ್ಲಿ ಒಂದೊಂದು ಶಾರ್ಟ್ ಆದ ತಕ್ಷಣ ಇದು ಏನು ಒಪಿನಿಯನ್ನು ಹೋಗ್ತೀವಿ ಅಲ್ಲಿ. ಸೊ ಅದಕ್ಕೂ ಹೋಗ್ತೀವಿ. ಇಲ್ಲ ಅವ್ರೇನೋ ಬಂದು ಹೇಳ್ತಾರೆ ಇದೊಂದು ಸ್ವಲ್ಪ ಹಿಂಗೆ ಮಾಡ್ಬೋದು ಅಂತ, ಇಲ್ಲ ಇದು ಮಾಡಿದ್ದೆ ಕರೆಕ್ಟ್ ಆಗಿದೆ ಇದು ಅನ್ನೋ ಥರದಕ್ಕೂ ಹೋಗ್ತೀವಿ. ಎಲ್ಲವೂ ಆ ಸಂದರ್ಭಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ ಕ್ಯಾರೆಕ್ಟರ್ ಏನು ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಬೆಸ್ಟ್ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನ ಅಟೆಂಪ್ಟ್ ಮಾಡ್ತಾ ಹೋಗ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಇದು ಒಂದೇ ಫಾಲೋ ಮಾಡ್ತೀನಿ ನಾನು ಅನ್ನೋ ಥರ ಇಲ್ಲ. ತುಂಬ ಶಿಫ್ಟ್ ಆಗ್ತಾ ಹೋಗ್ತೀನಿ ನಾನು. ಯಾವುದಕ್ಕೂ ಒಂದು ಕಂಪ್ಲೀಟ್ಲಿ ಯಾವುದೋ ಒಂದು ಸೀನ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಯಾವುದೋ ಒಂದು ಮ್ಯೂಸಿಕ್ ಕೇಳ್ಕೊಂಡು ಕೂತ್ಕೊಂಡಿರ್ತೀನಿ, ಯಾರು ಮಾತಾಡಕ್ಕೆ ಹೋಗದೆ ಇರೋದಿದೆ. ಬದ್ದವರಿಗೆಲ್ಲ ಕೊಟ್ಲೆ ಕೊಟ್ಕೊಂಡು ಪಂಚ್ ಹೊಡ್ಕೊಂಡು ಏನೆಲ್ಲ ಮಾಡಿ ತಲೆಲ್ಲೇ ಹೊಟ್ಟೆ ಹುಟ್ಟದ ಕೋರ್ ಮಾಡಿಕೊಂಡು ಡಮಾರ್ ಅಂತ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡೋದು ಇರುತ್ತೆ. ಸೊ ಅದು ಎಕ್ಸ್ಟ್ರೀಮ್ ಸರ್, ನಿಮ್ಮ ಪಾತ್ರಗಳ ಬಗ್ಗೆ ಮಾತಾಡ್ತೀನಿ. ಎಪಿಕ್ ಪಾತ್ರಗಳು, ಒಂದಷ್ಟು ಟ್ರೋಲ್ಸ್ಗಳಿಗೆ ಎಲ್ಲದಕ್ಕೂ ಅದೊಂಥರ ಫುಡ್ ಫಾರ್ ಟ್ರೋಲ್ಸ್ ತರ ಆಗೋಗಿದೆ. ನಿಮ್ಮ ಉಪಾಧ್ಯಾಯರ ಪಾತ್ರ ಆಗಿರ್ಬೋದು, ಉಗ್ರ ಹೋರಾಟದ್ದು, ಮತ್ತೆ ಕಿರಿಕ್ ಪಾಟಿಯ ಪಾತ್ರ ಆಗಿರ್ಬೋದು, ಅದನ್ನು ಶಾಂತ ರೀತಿಯಲ್ಲಿ ವರ್ತಿಸಿ ಅದನ್ನು ತುಂಬಾ ಫೇಮಸ್ ಆಗಿರುವಂತ. ಈಗ ಈ ಇಷ್ಟು ಪಾತ್ರಗಳಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು, ಮತ್ತು ನೀವು ಪ್ರತಿ ಪಾತ್ರಕ್ಕೂ ಯಾವ ತರ ನಿಮ್ಮ ಇಂಪ್ರೂವೈಸೇಷನ್ ಅಂದ್ರೆ ಯಾವ ತರ ಅದಕ್ಕೆ ವರ್ಕ್ ಮಾಡ್ತೀರಾ ಸರ್? ನಾನು ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಸಣ್ಣ ಹೋಮ್ ವರ್ಕ್ ಮಾಡ್ಕೋತೀನಿ ನನ್ನೊಳಗೆ ನಾನೇ. ಅಂದ್ರೆ ನಂಗೆ ತುಂಬಾ ಹೆಲ್ಪ್ ಆಗೋದೇನು ಅಂದ್ರೆ ರಕ್ಷಿತ್ ರಿಷಬ್ ಜೊತೆ ವರ್ಕ್ ಮಾಡಿದಾಗ ಶೆಟ್ರು ಸೂಪರ್ ಆಗಿ ಮಾಡ್ಬಿಡ್ತಾರೆ ಅಂತ, ಅದು ನನಗೂ ಇದೆ ಬ್ಲೇಮು, ಅಜ್ನೀಶ್ಗೂ ಆ ಬ್ಲೇಮ್ ಇದೆ. ಅಜ್ಜು ಶೆಟ್ರ್ ಸಿನಿಮಾಗೆ ಸೂಪರ್ ಆಗಿ ಮ್ಯೂಸಿಕ್ ಮಾಡ್ಬಿಡ್ತಾನೆ ಅಂತ, ಹಂಗಂತ ಅವ್ನು ಬೇರೆ ಅದ್ಭುತವಾದ ಸಾಂಗ್ ಕೊಟ್ಟಿರೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅಂಡ್ ನಾನು ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಪಾತ್ರಗಳು ಮಾಡಿರೋದನ್ನು ಯಾರು ಮಾತಾಡಲ್ಲ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ಮೋಸ್ಟ್ಲಿ ಅಜ್ಜುಗೂ ಇದೆ ಆನ್ಸರ್ ಇರ್ಬೋದೇನೋ. ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ನಾನು ಯೂಶಲಿ ಯಾವ್ದಾದ್ರು ಸ್ಕ್ರಿಪ್ಟ್ ಕೊಟ್ಟಾಗ ಅದಕ್ಕೆ ಸಬ್ ಟೆಕ್ಸ್ಟ್ ನಾನು ರೆಡಿ ಮಾಡ್ಕೋತೀನಿ. ಒಂದು ಲೈನ್ ಇಂದ ಇನ್ನೊಂದು ಲೈನ್ ಮಧ್ಯದಲ್ಲಿ ಏನ್ ಬರುತ್ತೆ ಅನ್ನೋ ಒಂದು ಕಥೆನ, ನನ್ನ ಕ್ಯಾರೆಕ್ಟರ್ ಏನೇನ್ ಆಗ್ಬೋದು, ಇಲ್ಲಿ ಹೆಂಗ್ ನಡಿಬೇಕು, ಹೆಂಗ್ ಕೂತ್ಕೋಬೇಕು, ಹೆಂಗ್ ಎದ್ದೇಳ್ಬೇಕು ಅನ್ನೋದನ್ನ ನಾನು ಬರ್ಕೋತೀನಿ ಅಂದ್ರೆ ಲಿಟ್ರಲಿ ಅಲ್ಲ, ಬಟ್ ಇಟ್ ರನ್ಸ್ ಇನ್ ಮೈ ಮೈಂಡ್. ಸೊ ಇಲ್ಲಿ ಇವರಿಬ್ರ ಜೊತೆ ವರ್ಕ್ ಮಾಡ್ತಾ ಏನಾಗುತ್ತೆ, ಇವರಿಬ್ರಿಗೆ ಎಷ್ಟು ಕ್ಲಾರಿಟಿ ಇದೆ ಅಂದ್ರೆ ನನಗೆ ಜಾಸ್ತಿ ಯೋಚನೆ ಮಾಡೋ ಪುರ್ಸೋತೆ ಕೊಡಲ್ಲ. ಶೆಟ್ರೆ ಇದು ಹಿಂಗಿದೆ, ಬ್ಯಾಕ್ ಸ್ಟೋರಿ ಇದು ಹಿಂಗಿದೆ, ಸಬ್ ಟೆಕ್ಸ್ಟ್ ಹಿಂಗಿದೆ, ಟೆಕ್ಸ್ಟ್ ಹಿಂಗಿದೆ, ಈ ಡೈಲಾಗ್ ನ ಈ ರೀತಿನೇ ಹೇಳಿದ್ರೆ ಚಂದ, ಸೊ ಹಿಂಗೆ ತಗೊಂಡೋಗೋಣ, ಇಲ್ಲ ಇದ್ರಲ್ಲಿ ಇನ್ನೊಂದೇನಾದ್ರು ನೀವು ಟ್ರೈ ಮಾಡಿ ಅಂತ ನಾನೇನಾದ್ರು ಆಪ್ಷನ್ ಕೊಟ್ರೆ, ನೀವು ಇನ್ನೊಂದೇನಾದ್ರು ಟ್ರೈ ಮಾಡಿ, ಅದ್ರಲ್ಲಿ ಸಿಕ್ಕಿದ್ರೆ ಇನ್ನು ಮಜಾ ಬರುತ್ತೆ ನೋಡೋಣ ಅಂತ. ಸೊ ಈ ಆಪ್ಷನ್ಸ್ ತಗೋತಾ ಇರ್ತಾರೆ. ಅಂಡ್ ನನಗೆ ಫ್ರೀಡಮ್ ಸಿಕ್ಕಿರುತ್ತೆ, ನನಗೆ ಒಳಗಡೆಯಿಂದ ನನಗೆ ವರ್ಕ್ ಮಾಡೋ ಪ್ರೆಷರ್ ಕಡಿಮೆ ಇರುತ್ತೆ. ಬಟ್ ಬೇರೆ ಕಡೆ ನಾನು ಪ್ರಿಪೇರ್ ಆಗ್ಬೇಕಾದ್ರೆ, ಯೂಶಲಿ ನಾನು ಇವಾಗ ಹೋಪ್ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾಗೆ ವರ್ಕ್ ಮಾಡ್ಬೇಕಾದ್ರೆ ನಾನು ಸುಮಾರಷ್ಟು ವಿಡಿಯೋಸ್ ನೋಡಿದೆ. ಹೇಗೆ ಒಬ್ರು KS ಆಫೀಸರ್ ಹೇಗೆ ಓಡಾಡ್ತಾರೆ, ಹೇಗೆ ಇಂಟರ್ವ್ಯೂಸ್ ಕೊಡ್ತಾರೆ, ಹೇಗೆ ನಡೀತಾರೆ, ಹೇಗೆ ಕೂತ್ಕೋತಾರೆ, ಅವ್ರ ಆಫೀಸಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಈ ಥರದನ್ನೆಲ್ಲ ನಾನು ರಿಸರ್ಚ್ ಮಾಡಿದೆ, ಒಂದಿಷ್ಟು ಯೂಟ್ಯೂಬಲ್ಲಿ ನೋಡಿದೆ. ಇನ್ಫ್ಯಾಕ್ಟ್ ನಾನು ರಿಕ್ಕಿ ಸಿನಿಮಾ ಮಾಡ್ಬೇಕಾದ್ರೆ ಇವನೇ ನನಗೆ ಶಿಗುಬೇರ್ ಅದು ಬುಕ್ ಕೊಟ್ಬಿಟ್ಟು, ಇದನ್ನ ನೋಡಿ ನೀನು ಇದನ್ನ ಓದು, ನಿನ್ ಕ್ಯಾರೆಕ್ಟರ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ತರದ ಹೋಮ್ವರ್ಕ್ಗಳು ಇಲ್ಲದೆ ಯಾವುದೂ ಪಾತ್ರಗಳನ್ನ ಮಾಡಲ್ಲ. ಈಗಲೂ ನೀವು ಕಾಂತಾರದ್ದು ನೋಡಿದ್ರೆ, ಕಾಂತಾರದ ಕ್ಯಾರೆಕ್ಟರ್ನ ನನಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಓಕೆ ಈ ಕ್ಯಾರೆಕ್ಟರ್ನ ಹಿಂಗ್ ಮಾಡ್ಬೋದಾ ಅಂತ. ಅಷ್ಟೊತ್ತಿಗೆ ಇವನೊಬ್ಬನ ತೋರಿಸ್ದ, ನೋಡ ಅವ್ನು ನೋಡ್ಕೋ ಕರೆಕ್ಟ್ ಆಗಿ ಅಂದ. ಯಾಕೆ ಅಂದೆ, ಅವನದೇ ಕ್ಯಾರೆಕ್ಟರ್ ಇಲ್ಲಿ ಬರ್ತಿರೋದು ಅಂತ. ಸೊ ಅವನ್ನ ಅಬ್ಸರ್ವ್ ಮಾಡಿದೆ ಅಷ್ಟೇ. ಒಂದ್ 3 ದಿನ ಅವನ್ನ ನೋಡಿದೆ. ಓಕೆ ಇವನ್ ಏನು ಹೆಂಗೆ, ಯಾಕೆ ಇವನ್ ಕ್ಯಾರೆಕ್ಟರ್ ಹಿಂಗೆ ಬರೀ ಬಿಲ್ಡಪ್ ಅಲ್ಲೇ ಓಡಾಡ್ತಿರ್ತಾನೆ ಅಂತ ಎಲ್ಲ ನೋಡ್ಕೊಂಡು, ಅದಾದ್ಮೇಲೆ ಅದನ್ನ ಎಕ್ಸಾಕ್ಟ್ಲಿ ಅದನ್ನ ತರುವಂತ ಒಂದು ಪ್ರಯತ್ನ ಅಷ್ಟೇ. ಸೊ ಈ ತರದ್ ಹೋಮ್ವರ್ಕ್ ಗಳು ನಡೀತಾನೆ ಇರುತ್ತೆ. ಅಂಡ್ ಉಪಾಧ್ಯಾಯಿಂದ ಏನ್ ಎಲ್ಲಾರ್ಗು ಖುಷಿ ಆಗತ್ತಲ್ಲ, ಅದನ್ನ ಎಲ್ಲಾರ್ಗು ಹೇಳಿದೀನಿ ನಾನು.
ಔಟ್ಲುಕ್ ನಮ್ಮ ಅಪ್ಪನ್ನ ಕಾಪಿ ಮಾಡಿದ್ದೀನಿ ನಾನು. ಓಕೆ. ಅದರದ್ದು ಅಗ್ರೆಷನ್ ಎಕ್ಸಾಕ್ಟ್ಲಿ ರಿಷಬ್ 50 ವರ್ಷ ಆದ್ಮೇಲೆ ಹೆಂಗಿರ್ತಾನೆ ಹಂಗೆ ಮಾಡಿದ್ದೀನಿ. ಎಕ್ಸಾಕ್ಟ್ಲಿ 50 ವರ್ಷ ಆದ್ಮೇಲೆ ಅವ್ನು ಹಂಗೆ ಇರ್ತಾನೆ. ಅವ್ನು ಯಾವಾಗ ರೈಸ್ ಆಗ್ತಾನೆ ಅಂತಾನೂ ಗೊತ್ತಾಗಲ್ಲ, ಯಾವಾಗ ತಣ್ಣಗಾಗ್ತಾನೆ ಅಂತಾನೂ ಗೊತ್ತಾಗಲ್ಲ. ಸೊ ಸುಮಾರು ಕಡೆ ಹೇಳಿದ್ದೀನಿ ನಾನು, ಅವನದೇ ಕ್ಯಾರೆಕ್ಟರೈಸೇಷನ್ ಅನ್ನ ನಾನು ಪ್ಲೇ ಮಾಡುವಂತ ಪ್ರಯತ್ನ. ಸೊ ಅದು ಸಕ್ಸಸ್ ಆಗಿದೆ. ಓಕೆ ಓಕೆ. ಇತ್ತೀಚೆಗೆ ನೀವು ನೋಡಿರುವಂತಹ ಸಿನಿಮಾ ಅಥವಾ ವೆಬ್ ಸೀರೀಸ್ ಯಾವುದು, ಒಂದು 3-4 ವೆಬ್ ಸೀರೀಸ್ ಅಥವಾ ಸಿನಿಮಾಗಳು ನಿಮಗೆ ಮನಸ್ಸಲ್ಲಿ ನಾನು ನೀವು ತುಂಬಾ ಇಷ್ಟಪಟ್ಟು ನೋಡಿರುವಂತ? ಅವ್ನು ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಾನೆ. ನಾನು ಸ್ವಲ್ಪ ಟೈಮ್ ಆಗ್ತಿಲ್ಲ ಅಂದ್ರೆ ಪ್ರೊಡಕ್ಷನ್ ಕಂಟಿನ್ಯೂಸ್ ಸ್ಟಿಲ್ ನಾನು 2-3 ಸಿನಿಮಾ ನೋಡಿದೆ. ಯಾವುದು ಕನ್ನಡ ಲಾಸ್ಟ್ ಶಾಕಾಹಾರಿ ನೋಡಿದ್ದು, ಅದಾದ್ಮೇಲೆ ಶಿವಮ್ಮ ಮತ್ತೆ ಪುನಃ ಥಿಯೇಟರ್ ನೋಡಿದೆ, ಜಯಶಂಕರ್ ಅವ್ರದ್ದು, ನಮ್ದೇ ಪ್ರೊಡಕ್ಷನ್ ಬಂದಿರೋದು. ಆಮೇಲೆ ಮಹಾರಾಜ ಅಂತ ಒಂದು ಫಿಲ್ಮ್ ನೋಡಿದೆ, ವಿಜಯ್ ಸೇತುಪತಿ, ಬಹಳ ಬ್ಯೂಟಿಫುಲ್ ಆಗಿತ್ತು ಫಿಲ್ಮ್. ಆವೇಶಂ ನೋಡಿದೆ, ಮಂಜುಮಲ್ ವಾಯ್ಸ್ ನೋಡಿದೆ. ಸೊ ಬೇರೆ ಯಾವುದು ಐ ಥಿಂಕ್ ಅಷ್ಟೇ. ರೀಸೆಂಟ್ಲಿ ಈಗ ಭೀಮಾ ನೋಡ್ಬೇಕು, ಸೊ ರಿಲೀಸ್ ಆಗಿದೆಯಲ್ಲ, ಆಮೇಲೆ ಟೈಮ್ ಆಗಲ್ಲ. ಮತ್ತೆ ಕಂಟಿನ್ಯೂಸ್ ಚಿತ್ರಮಂದಿರಗಳಿಗೆ ಜನ ಹೋಗ್ತಿದ್ದಾರೆ ಸಂಖ್ಯೆಯಲ್ಲಿ, ಖುಷಿಯ ವಿಚಾರ. ಐ ಥಿಂಕ್ ಕನ್ನಡ ಲಾಸ್ಟ್ ಶಾಕಾರಿನೇ ನೋಡಿದ್ದು. ಓಕೆ ಓಕೆ ಸರ್. ನೀವು? ನಾನು ಆವೇಶ ಮುಂದೆ ನೋಡಿದ್ದು. ಸೊ ಅದು ರೂಪಾಂತರ ನೋಡಿದ್ದೆ ರೀಸೆಂಟ್. ಆವೇಶ ಮುಂದೆ ನೋಡಿದ್ ನಾನು. ಇನ್ಯಾವ್ದು ನೋಡಕ್ಕೂ ಪುರ್ಸೋತಾಗಿಲ್ಲ, ಅದೇ ಪ್ರೊಡಕ್ಷನ್ ಎಲ್ಲ ನಡೀತಾ ಇದೆ, ಈ ಕಡೆ ಪ್ರಮೋಷನ್ಸ್ ಅದು ಇದು ಎಲ್ಲ. ಸೊ ಬಟ್ ಒಂದಿಷ್ಟು ಲಿಸ್ಟ್ಗಳಿದೆ, ಬಟ್ ಅವು ಯಾವುದು ಮಹಾರಾಜ, ಅವೇಶಂ, ಮಂಜುಮಲ್ ಬಾಯ್ಸ್ ಎಲ್ಲ OTT ನೋಡಿದ್ದು. ನಾನು ಥಿಯೇಟರ್ ಹೋಗೋ ಟೈಮ್ ಇರಲಿಲ್ಲ. ಗ್ಯಾಪಲ್ಲಿ ಚುಚ್ಚೂರು ನೋಡು, ವಾಪಸ್ ಹೋಗು, ಶೂಟಿಂಗ್ ಮಾಡು, ಮತ್ತೆ ಯಾವತ್ತಾರು ನೋಡ, 3 ದಿವಸ ಟೈಮ್ ತಗೊಂಡು. ಸೊ ಇವೆರಡು ಥಿಯೇಟ್ರಲ್ಲಿ ನೋಡಿದ್ದೆ. ನಾನು ಥಿಯೇಟರ್ಗೆ ಹೋಗೋಕ್ಕೆ ಟೈಮ್ ಆಗ್ತಿಲ್ಲ, ಬಟ್ ಹೋಗ್ತೀನಿ. ರೀಸೆಂಟ್ ಅಂದ್ರೆ ಅದೊಂದೇ ನೋಡಿದ್ದು, ಅದು OTT ನೋಡಿದ್ದು ನಾನು. ಓಕೆ ಸರ್, ಫೈನಲಿ ಕೊನೆ ಪ್ರಶ್ನೆ ಏನಂದ್ರೆ, ಹೋದ್ಸಲ ಸಪ್ತ ಇಂಟರ್ವ್ಯೂ ಮಾಡಿದಾಗ ರಕ್ಷಿತ್ ಅವರು ಪರಂಬ ಪಿಕ್ಚರ್ಸ್ ಬಗ್ಗೆ ಮಾತಾಡ್ತಾ ಯಾವ ರೀತಿ ಅವರ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ರೀತಿ ಅವರು ಪ್ರೊಡಕ್ಷನ್ಗೆ ಡಿಸ್ಟ್ರಿಬ್ಯೂಷನ್ಗೆ ಚೂಸ್ ಮಾಡ್ತಾರೆ ಅಂತ ಹೇಳ್ತಿದ್ರು. ನೀವು ಇವಾಗ ನಿರ್ಮಾಪಕರು ಹೌದು, ರಿಷಬ್ ಶೆಟ್ಟಿ ಫಿಲ್ಮ್ಸ್, ಸಾಕಷ್ಟು ಹೊಸ ಫೇಸಸ್ನ ತಂದಿದ್ದೀರಾ, ಸಾಕಷ್ಟು ಹೊಸ ಡೈರೆಕ್ಟರ್ಸ್ಗೆ ಒಂಥರ ನಟೇಶ್ ಹೆಗ್ಡೆ ಆಗಿರ್ಬೋದು ಅಥವಾ ಜಯಶಂಕರ್ ಅವರಾಗಿರ್ಬೋದು, ಅವ್ರು ಮಾಡುವಂಥ ಚಿತ್ರಗಳಿಗೂ ನೀವು ಬೆನ್ನೆಲುಬಾಗಿ ನಿಂತಿದ್ದೀರಾ. ನಿಮ್ಮ ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ? ಯಾವ ಥರದ ಸಿನಿಮಾಗಳನ್ನು ನೀವು ಮಾಡೋಕ್ಕೆ ಇಷ್ಟ? ಒಳ್ಳೆ ಕತೆ, ಫಿಲ್ಮ್ ಮೇಕರ್ ಮೇಲೆ ಒಂದು ನಂಬಿಕೆ ಇರಬೇಕು. ಹೊಸಬರಾಗಲಿ, ಇವತ್ತು ಶಾರ್ಟ್ ಫಿಲ್ಮ್ಗಳು ಜಯಶಂಕರ್ ಆಗಲಿ ಮತ್ತು ನಟೇಶ್ ಆಗಲಿ, ಇವರೆಲ್ಲ ಮಾಡಿರೋ ಶಾರ್ಟ್ ಫಿಲ್ಮ್ನ ನೋಡಿ ಅದ್ರ ಮೇಲೆ ನಂಬಿಕೆ ಇಟ್ಟೆ ಅವ್ರಿಗೆ ಸಿನಿಮಾ ನಾನು ಪ್ರೊಡಕ್ಷನ್ ಮಾಡಿದ್ದು. ಬಟ್ ಕಾಂತಾರ ತುಂಬ ವಿಚಾರಗಳನ್ನು ಕೊಡ್ತು, ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೇಕು. ಇವೆಲ್ಲ ಸಿನಿಮಾ ಮಾಡೋಕೆ ಅದು ಕೂಡ ತುಂಬ ದೊಡ್ಡ ರೀಸನ್. ಈವನ್ ಸರ್ಕಾರಿನೂ ಕೂಡ. ಸೊ ಇವತ್ತಿಗೆ ಆಲ್ರೆಡಿ ನಂದು 4 ಸಿನಿಮಾ ಲೈನಪ್ ಪ್ರೊಡಕ್ಷನ್ ಆಗಿರೋದು. ಅದು ಶಿವಮ ರಿಲೀಸ್ ಆಗಿದೆ, ಇದು ರಿಲೀಸ್ ಆಗ್ತಾ ಇದೆ. ಬಟ್ ಇಂಡಸ್ಟ್ರಿ ತುಂಬ ಲೋ ಫೇಸಲ್ಲಿದೆ. ನಮಗೆ ಯಾವುದೇ ಗೊತ್ತು ಗುರಿಗಳು ಕಾಣಿಸ್ತಿಲ್ಲ. ಲಾಫಿಂಗ್ ಬುದ್ಧ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪ್ರೊಡಕ್ಷನ್ ಡಿಸೈಡ್ ಆಗುತ್ತೆ. ನಾನು ಮಾಡಬೇಕಾ ಬೇಡವಾ, ಮಾಡ್ತೀನಾ, ಏನು ಮಾಡ್ತೀನಿ ಅನ್ನೋದನ್ನ ಇಟ್ಕೊಂಡು. ಸೊ ಪೆಡ್ರೋ ಇದೆ, ಅದನ್ನ ನೀ ಪ್ಲಾಟ್ಫಾರ್ಮ್ ತರುವಂಥ ಹೋರಾಟದಲ್ಲಿದ್ದೀನಿ. ಸೊ ಆ್ಯಂಡ್ ವಾಗಚಿಪಾಣಿ ಫೆಸ್ಟಿವಲ್ ರನ್ ಶುರು ಆಗ್ತಾ ಇದೆ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಈ 4 ಕಂಪ್ಲೀಟ್ ಆದಮೇಲೆ ಮುಂದಿನ ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೆ ಮೋಸ್ಟ್ಲಿ ಮಾಡಲ್ಲ ನಾನು. ಆ್ಯಂಡ್ ಪ್ರಕ್ರಿಯೆ ಇಷ್ಟೇ, ಒಳ್ಳೆ ಕತೆ, ಒಳ್ಳೆ ಸ್ಕ್ರಿಪ್ಟ್, ಫುಲ್ ನರೇಷನ್ ತಗೋತೀವಿ. ಆ್ಯಂಡ್ ಡೈರೆಕ್ಟರ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು, ಅವ್ರೇನಾದರೂ ಮಾಡಿರ್ಬೇಕು ಶಾರ್ಟ್ ಫಿಲ್ಮ್ಸ್ ಏನಾದರೂ. ಸೊ ಇವ್ರ ಕೆಪಾಸಿಟಿ ಇದೆ ಅಂತ ಅನಿಸ್ಬೇಕು. ಆ ಕಾನ್ಫಿಡೆನ್ಸ್ ಬಂದರೆ ಖಂಡಿತ ಮಾಡ್ತೀವಿ ಆ ಥರ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ. ಆಗಸ್ಟ್ 30 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ.